ತಾನೇ ನಾವು ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ? ನೋಡಿ, ಒಬ್ಬ ಹೆಣ್ಣು ಮಗಳು ಗರ್ಭಾವಸ್ಥೆಯಲ್ಲಿದ್ದಾಳೆ ಅಥವಾ ಗರ್ಭಧಾರಣೆಯ ಪ್ರಕ್ರಿಯೆಯಲ್ಲಿ ಆಕೆ ಇದ್ದಾಳೆ ಅಂದ ಸಂದರ್ಭದಲ್ಲಿ ಮಗುವಿಗೆ ಜನ್ಮ ಅಂತ ಕರೀತಾರೆ, ತಾಯಿಗೆ ಪುನರ್ಜನ್ಮ ಅಂತ ಕರೀತಾರೆ. ಅಂಥ ಸಂದರ್ಭದಲ್ಲಿ ತಾಯಿಯ ಆರೈಕೆ ಅನ್ನೋದು ಬಹಳ ಮುಖ್ಯ, ಮಗುವಿಗೂ ಕೂಡ ಹೆಚ್ಚಿನ ಆರೈಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಇದೆಲ್ಲದರ ನಡುವೆ ಒಂದು ಶಬ್ದ ಹರಿದಾಡ್ತಾ ಇದೆ, ಅದೇ ಪ್ರೀ ಎಕ್ಲಾಂಪ್ಸಿಯಾ. ಈ ಕಾರಣದಿಂದಾಗಿ ಸಾವು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ. ನೋಡಿ, ಸಾವು ನೋವುಗಳು ಆಗಾಗ ಸಂಭವಿಸ್ತಾ ಇರುತ್ತೆ. ಪ್ರಸವ ಸಂದರ್ಭದಲ್ಲಿ ತಾಯಿ ತೀರು ಹೋಗಿದ್ದು, ಮಗು ತೀರು ಹೋಗಿದ್ದು, ಈ ರೀತಿ ಸುದ್ದಿಯನ್ನು ನಾವು ಕಂಡುಕೊಳ್ತಾ ಇರ್ತೀವಿ. ಬಟ್ ಅಂಥ ಸಂದರ್ಭದಲ್ಲಿ ಕಾರಣ ಏನು? ಬೇರು ಮಟ್ಟದಲ್ಲಿ ಅಂಥ ಸಮಸ್ಯೆಗೆ ಸರಿಯಾದಂತಹ ಪರಿಹಾರ ಕಂಡುಕೊಂಡಲ್ಲಿ ತಾಯಿ ಹಾಗೂ ಮಗುವಿನ ರಕ್ಷಣೆ ಸಾಧ್ಯ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಈ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದಷ್ಟು ಬೆಳಕು ಚೆಲ್ಲೋಣ. ಕಾರಣ ಪ್ರತಿಯೊಬ್ಬ ತಾಯಿ ಕೂಡ ಆರೋಗ್ಯಯುತವಾದಂಥ ಜೀವನವನ್ನು ನಡೆಸಬೇಕು. ಒಂದು ಮಗುವೆ ಜನ್ಮ ಕೊಟ್ಟ ಸಂದರ್ಭದಲ್ಲೂ ಕೂಡ ಆ ಮಗುವು ಆರೋಗ್ಯಯುತವಾದಂತಹ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಕುರಿತಂತೆ ಮಾತಾಡೋಣ. ನಾನು ದಿವೇಶ್ರೀ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಅಪ್ಡೇಟ್ಸ್ ಇದೆ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವ ಕಾರಣಕ್ಕೆ ಬರುತ್ತೆ, ಒಂದಷ್ಟು ಇನ್ಪುಟ್ಸ್ ನೋಡ್ತಾ ಹೋಗೋಣ. ಗರ್ಭಿಣಿಯರೇ, ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಕೊಂಚ ಎಚ್ಚರ. ಗರ್ಭಾವಸ್ಥೆಯ ಮಾರಣಾಂತಿಕ ಸಮಸ್ಯೆಯೇ ಪ್ರೀ ಎಕ್ಲಾಂಪ್ಸಿಯಾ. ಹೆರಿಗೆ ವೇಳೆ ತಾಯಿ ಹಾಗೂ ಮಗುವಿನ ಸಾವಿನ ಪ್ರಮಾಣ ಈ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಮುಂಚಿನಿಂದಲೂ ಪ್ರೀ ಎಕ್ಲಾಂಪ್ಸಿಯಾ ಇತ್ತಾ ಅಥವಾ ಈ ದಿನಗಳಲ್ಲಿ ಹೆಚ್ಚಾಗ್ತಾ ಇತ್ತಾ? ನಮ್ಮ ಜೀವನ ಶೈಲಿಯೇ ಇದಕ್ಕೆ ಪ್ರಮುಖ ಕಾರಣವಾಯ್ತಾ? ಹೀಗೆ ಹಲವಾರು ವಿಚಾರಗಳಿದ್ದಾವೆ. ಬಟ್ ಇಲ್ಲಿ ಒಂದು ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ತಾಯಿ ಹಾಗೂ ಮಗುವನ್ನು ರಕ್ಷಣೆ ಮಾಡೋದು, ಆರೋಗ್ಯಯುತ ಜೀವನವನ್ನು ಕೊಡೋದು. ಹಾಗಾಗಿ ತಾಯಿ ಮತ್ತು ಮಗುವಿನ ಸಾವಿನ ಸಂಖ್ಯೆಯ ಪರ್ಸೆಂಟೇಜ್ ಅಂತ ನಾವು ನೋಡ್ತಾ ಹೋಗೋದಾದರೆ ಅಂದಾಜು 5% ಅಂತ ಹೇಳಲಾಗ್ತಾ ಇದೆ. ಬಟ್ ಸಾವಿನ ಪ್ರಮಾಣ ಮತ್ತು ಪ್ರೀ ಎಕ್ಲಾಂಪ್ಸಿಯಾ ಅಂತ ನೋಡಿದಾಗ 15-20% ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ವೈದ್ಯಕೀಯ ಸರ್ವೆಯಲ್ಲಿ ಈ ಒಂದು ಅಂಶ ಬಯಲಿಗೆ ಬಂದಿದೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ, ತಾಯಿ ಮತ್ತು ಮಗುವನ್ನು ಉಳಿಸ್ಕೊಳ್ಳೋದು ಹೇಗೆ, ಅವರ ರಕ್ಷಣೆ ಹೇಗೆ, ಇದರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸ್ತ್ರೀ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ರೇವತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ರೈಟ್. ಮತ್ತೊಬ್ಬ ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸುನೀತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ರೇವತಿ ಅವರೇ, ತಾಯಿ ಮತ್ತು ಮಗು ಅಂದ ಸಂದರ್ಭದಲ್ಲಿ ಜನನ ಅನ್ನುವಂತಹ ವಿಷಯ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಮಗುವಿಗೊಂದು ಜನ್ಮ, ಎಂಥ ಸಂಭ್ರಮ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ತಾಯಿಗೆ ಪುನರ್ಜನ್ಮ ಅಂತ ಕರೀತಾರೆ. ಅದೆಷ್ಟು ಪೇನ್ನ ಅನುಭವಿಸಿ ಒಂದು ಮಗುವಿಗೆ ಆಕೆ ಜನ್ಮವನ್ನು ಕೊಡ್ತಾಳೆ. ಇಂಥ ಸಂದರ್ಭದಲ್ಲಿ ಸಾವು ನೋವು ಅಂದಾಗ 9 ತಿಂಗಳು ಹೊತ್ತಿದ್ದಿರ್ಬೋದು, ಮುಂದೆ ಆ ಮಗು ಇಲ್ಲ ಅನ್ನೋದಿರ್ಬೋದು, ಅಥವಾ ತಾಯಿ ಇಲ್ಲ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಕುಟುಂಬದವರಿಗೆ. ಸೊ ಕಾರಣಗಳನ್ನು ನಾವು ಕಂಡುಕೊಳ್ತಾ ಹೋದರೆ ತಾಯಿ ಮಗುವಿನ ರಕ್ಷಣೆ ಸಾಧ್ಯ. ಇವತ್ತು ಸ್ಪೆಷಲಿ ನಾವು ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಹಂಗಂದ್ರೆ ಆ್ಯಕ್ಚುಲಿ ಇದು ಫಸ್ಟ್ ಆಫ್ ಆಲ್ ದಿವ್ಯಾ, ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಡಿಸ್ಕಷನ್ನ ಇವತ್ತು ಸೆಟಪ್ ಮಾಡಿದ್ದಕ್ಕೆ. ಯಾಕೆ ಅಂತಂದರೆ ಈ ಪ್ರೀ ಎಕ್ಲಾಂಪ್ಸಿಯಾ ಅಂತ ಒಂದು ಸಿಚುವೇಶನ್ ಇದೆಯಲ್ಲ, ಅದು ಹೊಸದಲ್ಲ. ಓಕೆ, ಇದು ತುಂಬ ದಿನಗಳಿಂದ ನಮ್ಮ ತಾಯಂದರಿಗೆ ಮತ್ತು ಅವ್ರಿಗೆ ಅವರ ಯೂಟ್ರಸಲ್ಲಿರೋ ಮಕ್ಕಳನ್ನ ಕಾಡ್ತಾ ಇರುವಂತಹ ವಿಷಯ. ಆದರೆ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ, ಅಥವಾ ಯಾರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಇದೇನಾಗುತ್ತೆ ಅಂತಂದ್ರೆ, ಇವಾಗ ಎಲ್ಲರಿಗೂ ಗೊತ್ತಿರೋ ಥರ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಆಗುವಂತಹ ಒಂದು ಪ್ರೊಪೆನ್ಸಿಟಿ ಈ ತಾಯಂದರಿಗೆ ಇರುತ್ತೆ. ಈ ಬ್ಲಡ್ ಪ್ರೆಷರು ಜಾಸ್ತಿ ಆದಾಗ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಅನ್ಕಂಟ್ರೋಲ್ಡ್ ಆದಾಗ ಈ ಅಮ್ಮನಿಗೆ ಫಿಟ್ಸ್ ಬರುತ್ತೆ. ಅದಕ್ಕೆ ನಾವು ಎಕ್ಲಾಂಪ್ಸಿಯಾ ಅಂತ ಕರಿತೀವಿ. ಇಂಥ ಸಿಚುವೇಶನ್ ಅಲ್ಲಿ ಎಷ್ಟೋ ಅಮ್ಮಂದಿರು ಅಂದ್ರೆ ಇದನ್ನೆಲ್ಲ ಹೆಂಗ್ ತಡೆಗಟ್ಬೋದು? ನೀವು ಪ್ರತಿನಿತ್ಯ ಅಂದ್ರೆ ಪ್ರೆಗ್ನೆಂಟ್ ಆಗಿದ್ದ ಟೈಮಿಂದಾನು ನೀವು ಕರೆಕ್ಟಾಗಿ ಚೆಕಪ್ಸ್ಗೆ ಬಂದರೆ ನಾವು ಚೆಕ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಬ್ಲಡ್ ಪ್ರೆಷರ್ ವೇರಿಯೇಷನ್ ಇದೆ, ನಿಮಗೆ ಮೆಡಿಕೇಶನ್ಸ್ ಕೊಡಬೇಕು. ಹೀಗೆಲ್ಲ ಮಾಡೋದ್ರಿಂದ ನಾವು ಈ ಎಕ್ಲಾಂಪ್ಸಿಯಾ ಅಂತ ಆ ಕಂಡೀಷನ್ನ ನಾವು ತಡೆಗಟ್ಟಬಹುದು. ಬಟ್ ಎಕ್ಲಾಂಪ್ಸಿಯಾ ಬರೋಕ್ಕಿಂತ ಮುಂಚೆ
ದೇರ್ ಇಸ್ ಅ ಕಂಡೀಷನ್. ಅದಕ್ಕೆ ನಾವು ಅದನ್ನು ಪ್ರೀ ಎಕ್ಲಾಮ್ಸಿಯಾಗಿಂತ ಮುಂಚೆ ಆಗುವಂತಹ ಒಂದು ಸಿಚುವೇಶನ್. ಇವಾಗ ನಾವು ಯಾವ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿದ್ದೀವಿ ಅಂತಂದರೆ ಆ ಪ್ರೀ ಎಕ್ಲಾಮ್ಸಿಯಾಗೂ ನಮಗೆ ಅಲರ್ಟ್ನೆಸ್ ಇರಬೇಕು. ಯಾಕೆಂದರೆ ಪ್ರೀ ಎಕ್ಲಾಮ್ಸಿಯಿಂದ ಎಕ್ಲಾಮ್ಸಿಯಾ ಆಗುವಂತಹ ಒಂದು ಡ್ಯೂರೇಷನ್ ಏನಿರುತ್ತೋ ಅದು ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಗೊತ್ತಾಗದೆ ಎಷ್ಟೋ ಜನ ಅಂದರೆ ಅವ್ರಿಗೆ ತಿಳಿಯೋದೇ ಇಲ್ಲ. ಅಂದರೆ ಕೆಲವು ಸಟಲ್ ಚೇಂಜಸ್ ಇರುತ್ತೆ. ತಲೆನೋವು ಬರುತ್ತೆ, ಎದೆ ಉರಿ ಆಗುತ್ತೆ, ಕಣ್ಣು ಮಂಜು ಆಗುತ್ತೆ. ಅದಾಗಿದ ತಕ್ಷಣ ಯಾವಾಗ ಅವ್ರಿಗೆ ಫಿಟ್ಸ್ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಹೇಳಿದ ಈ ಲಕ್ಷಣಗಳು ಹೆಂಗಾಗ್ಬಿಡುತ್ತೆ ಅಂದ್ರೆ ಡ್ಯೂರಿಂಗ್ ದ ಟೈಮ್ ಪ್ರೆಗ್ನೆನ್ಸಿ ತುಂಬಾ ಕಾಮನ್. ಇಟ್ ಇಸ್ ಟೂ ಕಾಮನ್. ಎಕ್ಸಾಕ್ಟ್ಲಿ. ಸ್ವಲ್ಪ ತಲೆನೋವು ಬರ್ತಾ ಇದೆ, ಏನೋ ಕಣ್ಣು ಮಂಜದಾಗ ನಿಶಕ್ತಿ ಆಗುತ್ತೆ, ಈ ತರದ್ದು ಒಂದು ಫೀಲಿಂಗ್ಸ್ ಇರುತ್ತೆ. ಸೊ ಅದರಲ್ಲೇ ಮೋಸ್ಟ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರ ಅಂತ. ಎಕ್ಸಾಕ್ಟ್ಲಿ. ಬಟ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ಲಡ್ ಪ್ರೆಷರ್ ಒಂದ್ ಕಡೆ ಕಾಮನೆಸ್ಟ್ ಕಾಸ್ ಬ್ಲಡ್ ಪ್ರೆಷರ್. ಬಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗದೇನೆ ಈ ಕಂಡೀಷನ್ ಬರೋ ಚಾನ್ಸಸ್ ಇದೆ. ಇವಾಗ ಎಷ್ಟೋ ಜನ 35 ವರ್ಷ ಆದ್ಮೇಲೆ ಕನ್ಸೀವ್ ಆಗ್ತಾ ಇದ್ದಾರೆ. ಇಂಥವ್ರಿಗೆ ಆಲ್ರೆಡಿ ಏನಾಗ್ತಾ ಇದೆ ಅಂತಂದ್ರೆ ಅವ್ರ ರಕ್ತನಾಳಗಳು ಏನಿರುತ್ತೆ ಅದ್ರ ಲೈನಿಂಗ್ ಇರುತ್ತಲ್ಲ ಅದು ಅಷ್ಟೊಂದು ಸ್ಟೇಬಲ್ ಆಗಿರೋದಿಲ್ಲ. ಸೊ ಬ್ಲಡ್ ಫ್ಲೋ ಪ್ಯಾಟರ್ನ್ಸು ವೆರಿಫೈ ಆಗೋದ್ರಿಂದ ಅಂದ್ರೆ ಚೇಂಜ್ ಬ್ಲಡ್ ಫ್ಲೋ ಪ್ಯಾಟರ್ನ್ಸ್ ಏನಾಗ್ತಾ ಇದೆ ಅದು ಚೇಂಜ್ ಆಗೋದ್ರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಇವ್ರಿಗೆ ಪ್ರೀ ಎಕ್ಲಾಮ್ಸಿಯಾ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ವೇರಿಯಂಟ್ಸ್. ಬಟ್ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಇಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಪ್ರೀ ಎಕ್ಲಾಮ್ಸಿಯಾ ಮತ್ತೆ ಎಕ್ಲಾಮ್ಸಿಯಾ ಆಗೋ ಚಾನ್ಸಸ್ ಕಾಮನೆಸ್ಟ್. ರೈಟ್, ಗಾಟ್ ಇಟ್. ಸುನೀತಾ ಅವರೇ, ನೀವು ಹೇಳಬೇಕು, ಒಬ್ಬ ಹೆಣ್ಣು ಮಗಳು ಗರ್ಭಾವಸ್ಥೆಯಲ್ಲಿದ್ದಾಳೆ, ಅವಳಿಗೊಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಆ ಸಂದರ್ಭದಲ್ಲೇ ಪ್ರೀ ಎಕ್ಲಾಮ್ಸಿಯಾ ಅಥವಾ ಎಕ್ಲಾಮ್ಸಿಯಾ ಅನ್ನೋದು ಇದೆ ಅನ್ನೋದು ಗೊತ್ತಾಗುತ್ತಾ? ಹೇಗೆ ಗೊತ್ತಾಗುತ್ತೆ? ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಓಕೆ. ಸೊ ಮೊದಲನೇದಾಗಿ ನಾನು ಝೀ ಸಂಸ್ಥೆಯವರಿಗೆ ನನ್ನ ನಮಸ್ಕಾರಗಳನ್ನು ಸೂಚಿಸ್ತೀನಿ. ಹಾಗೆ ಇವತ್ತು ಗಾಂಧಿ ಜಯಂತಿ ದಿವಸ ನೀವು ಈ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀರಾ. ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಹೇಳಿದ್ರೆ ಗರ್ಭಿಣಿಯರು ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಮತ್ತು ಡೆಲಿವರಿ ಸಂದರ್ಭದಲ್ಲಿ ಸಾಯುವಂಥ ಒಂದು ರೇಷಿಯೋ ಅಂತ ನಾವೇನು ಹೇಳ್ತೀವಿ, ಇದು ಕ್ರಮೇಣವಾಗಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕಡಿಮೆ ಆಗ್ತಾ ಇದೆ. ಇದು ನಮ್ಮ ದೇಶದಲ್ಲಿ ನಾವು ಸುಧಾರಿಸ್ತಾ ಇದ್ದೀವಿ ಅಂತಲೂ ಕೂಡ ಒಂದು ಅರ್ಥ ಇದೆ. ಅಂತ ಹೇಳಿದ್ರೆ ಮುಂಚೆ ದ ರೇಷಿಯೋ ಆಲ್ಮೋಸ್ಟ್ ಲೈಕ್ 130-140 per 1 lakh ಲೈವ್ ಬರ್ತ್ಸ್ ಇತ್ತು. ಈಗ ಆವ್ರೇಜ್ ಆಗಿ ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇದು ಅರೌಂಡ್ 90 to 95 per 1 lakh ಲೈವ್ ಬರ್ತ್ಸ್ ಇದೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕಡಿಮೆ ಆಗಿದೆ, ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಆದ್ರೂ ಕೂಡ ಅದನ್ನ ನಾವು ಇನ್ನೂ ಕೆಳಗೆ ಇಳಿಸ್ಬೇಕು. ಹೌದು, ಟಾರ್ಗೆಟ್ ಇರೋದು 30 per 1 lakh ಲೈವ್ ಬರ್ತ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ನಾವು ತೆಗೆದುಕೊಂಡು ಹೋಗಬೇಕು ಆ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಹೇಳಿದ್ರೆ. ನಾವು ಅದಕ್ಕೆ ಕಾರಣ ಇರೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ ರಕ್ತಸ್ರಾವ, ಹೆಮರೇಜ್, ಅಂದ್ರೆ ಗರ್ಭಾವಸ್ಥೆಯಲ್ಲಿ, ಪ್ರಸವದ ನಂತರ ಅದರಲ್ಲಿ ಆಗುವಂಥ ರಕ್ತಸ್ರಾವದ್ರಿಂದ ಸಾವು ಉಂಟಾಗೋದು. ಹಾಗೇನೆ ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್, ಅದು ಪ್ರಸವದಲ್ಲಿ ಅಷ್ಟು ಕೇರ್ ತೊಗೊಳಕ್ಕಾಗ್ದಲೆ ಅದು ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆಗಿ ಅದು ಸಾವು ಉಂಟಾಗತ್ತೆ. ಹಾಗೇನೆ ಈಗ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ರಕ್ತದ ಒತ್ತಡ. ಸೊ ಈಗೇನಾಗ್ತಾ ಇದೆ, ನಾವು ಈ ರೀತಿಲಿ ನೋಡ್ಕೊಂಡು ಹೋದಾಗ ಈ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಅಂದ್ರೆ ಮುಂಚೆಗಿಂತಲೂ ಈಗ ಅದರ ಪ್ರಮಾಣ ಹೆಚ್ಚಾಗಿದೆ. ಮುಂಚೆ ನಾವು 8 to 10% ಆಫ್ ಪ್ರೆಗ್ನೆನ್ಸೀಸ್ ಅಲ್ಲಿ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಲೈಕ್ 20% ಪ್ರೆಗ್ನೆನ್ಸೀಸ್ ನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಕಾರಣಗಳು ಮೊದಲೇ ಡಾಕ್ಟರ್ ರೇವತಿ ಅವರು ಹೇಳಿದ ಹಾಗೆ ಪ್ರೆಗ್ನೆನ್ಸಿ ಟೈಮ್ ನಾರ್ಮಲ್ ಆಗಿ ಈಗ ಗರ್ಭಿಣಿಗೆ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದೇ ಈಗ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ more than 30 years ಆದ್ಮೇಲೆ. ಸೊ 35 years ಆದ ನಂತರ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಏನಾದ್ರೂ ತೊಂದರೆಗಳಿದ್ರೆ, ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಆ ರೀತಿ ಅವರಿಗೂ ಕೂಡ ಪ್ರೀ ಎಕ್ಲಾಮ್ಸಿ ಆಗೋ ಸಾಧ್ಯತೆ. ಅಂದ್ರೆ ಈಗ ಥೈರಾಯ್ಡಿಸಮ್ ಇರೋದು ಅಥವಾ ಆರ್ಥರೈಟಿಸ್ ಇರೋದು ಈ ತರದ್ ಏನಾದ್ರು, ರೀನಲ್ ಕಿಡ್ನಿ ಪ್ರಾಬ್ಲಮ್ಸ್, ಈ ತರದೆಲ್ಲ ಯಾವುದೇ ಪ್ರೆಗ್ನೆನ್ಸಿಗಿಂತ ಮುಂಚೆ ಕಂಡೀಷನ್ ಇದ್ರೆ ಅಂತವ್ರಿಗೆ ಈ ಪ್ರೀ ಎಕ್ಲಾಮ್ಸಿ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕನೆಕ್ಟಿವ್ ಟಿಶ್ಯೂ ಡಿಸೀಸಸ್ ಅಂತ ಹೇಳ್ತೀವಿ, ಸಿಸ್ಟಮಿಕ್ ಲೂಪಸ್ ಎರೆಥೊಮೆಟೋಸಿಸ್, ಹೀಗೆ ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಇರುವಂತವ್ರು, ಅವ್ರಿಗೂ ಕೂಡ ಈ ತರಹದಕ್ಕೆ ರಿಸ್ಕ್ ಇರುತ್ತೆ. ಹಾಗೇನೆ ಮೊದಲೇ ಹೇಳಿದ ಹಾಗೆ ಇವಾಗ ಪ್ರಣಾಳ ಶಿಶು, ART ಕನ್ಸೆಪ್ಷನ್ಸ್, ಟೈಮು ಜಾಸ್ತಿ ಕಳೆದಂಗೆ
ಓವರಿನಲ್ಲಿ ಅಂಡಾಶಯದಲ್ಲಿ ಎಗ್ಸ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂಡಾಣುಗಳು ಕಡಿಮೆ ಆಗ್ತಾ ಹೋದಾಗ ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಆಗುತ್ತೆ. ಅಂಥವರಿಗೆ ನಾವು ಬೇರೆಯವ್ರದ ಮೊಟ್ಟೆ ತೆಗೆದುಕೊಂಡು ಭ್ರೂಣ ಮಾಡಿ ಹಾಕಬೇಕಾಗುತ್ತೆ. ಡೋನರ್ ಎಗ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಇಂಥವರಲ್ಲಿ ಕೂಡ ಈ ತರಹ ಪ್ರಿಎಕ್ಲಾಂಪ್ಸಿಯಾ ಕಂಡೀಷನ್ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯವರು ಆ ಪ್ರಿಎಕ್ಲಾಂಪ್ಸಿಯಾ ಡೆಫಿನಿಷನ್ ನ ಕೂಡ ಬದಲಾವಣೆ ಮಾಡಿದ್ದಾರೆ. ಮುಂಚೆ ಏನು ಅಂತ ಹೇಳಿದ್ರೆ BP ಇರಲೇಬೇಕಾಗಿತ್ತು. ಆಮೇಲೆ ಯೂರಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ದವರಿಗೆ ಮಾತ್ರ ನಾವು ಪ್ರಿಎಕ್ಲಾಂಪ್ಸಿಯಾ ಅಂತ ಹೇಳ್ತಾ ಇದ್ವಿ. ಈಗ ಅದರದ್ದು ಡೆಫಿನಿಷನ್ ಅಲ್ಲೇ ಒಂದು ಬದಲಾವಣೆ ತಂದಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮುನ್ಸೂಚನೆ ಇಟ್ಕೊಂಡು ಆ ಕಂಡೀಷನ್ ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ ಕೊಟ್ರೆ ನಾವು ಖಂಡಿತವಾಗ್ಲೂ ಈ ಮೆಟರ್ನಲ್ ಮಾರ್ಟಾಲಿಟಿನ ಕಡಿಮೆ ಮಾಡ್ಕೋಬಹುದು. ಏನು ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಪ್ರೀ ಎಕ್ಲಾಂಪ್ಸಿಯಾ ಅಂದಾಗ ರಿಸ್ಕ್ ಫ್ಯಾಕ್ಟರ್ನು ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಇದರಿಂದ ಸಾವು ಸಂಭವಿಸುತ್ತೆ ಅನ್ನುವಂಥ ಒಂದು ಕಹಿ ಸುದ್ದಿನೂ ಇದೆ. ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಏನೆಲ್ಲ ಅವ್ರು ಫೇಸ್ ಮಾಡ್ತಾರೆ ಹೆಣ್ಣುಮಕ್ಕಳು ಅಂತ? ಕರೆಕ್ಟ್. ಪ್ರಿಎಕ್ಲಾಂಪ್ಸಿಯಾ ಅನ್ನೋದು ಯಾವುದೇ ಗರ್ಭಿಣಿಗಾದರೂ ಆಗ್ಬೋದು. ಸೊ ಇವಾಗ ಇಫ್ ಅ ಲೇಡಿ ಈಸ್ ಪ್ರೆಗ್ನೆಂಟ್, ಶಿ ಹ್ಯಾಸ್ ದ ರಿಸ್ಕ್ ಆಫ್ ಡೆವಲಪಿಂಗ್ ಪ್ರಿಎಕ್ಲಾಂಪ್ಸಿಯಾ. ಸೊ ಇದರಲ್ಲಿ ಏನು ನಮ್ಗೆ ಅರ್ಥ ಆಗುತ್ತೆ ಅಂದರೆ, ನೀವು ಒಂದು ಪ್ರೆಗ್ನೆಂಟ್ ವುಮನ್ನ ಚೆಕಪ್ ಮಾಡಬೇಕು ಅಂತಂದರೆ ಅವಳಿಗೆ ಪ್ರಿಎಕ್ಲಾಂಪ್ಸಿಯಾ ರಿಸ್ಕ್ ಎಷ್ಟು ಅಂತ ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದಕ್ಕೆ ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಅಂತಂದ್ರೆ ಇದು ಯಾರಿಗಾದ್ರೂ ಸಮಾಜದಲ್ಲಿ ಆಗ್ಬೋದು. ಸೊ ಅದಕ್ಕೆ ನೀವು ಸ್ಕ್ರೀನ್ ಮಾಡಬೇಕು ಎಂತಹವ್ರಿಗೆ ಈ ತರ ತೊಂದರೆ ಆಗಕ್ಕೆ ರಿಸ್ಕ್ ಆಗುತ್ತೆ ಅಂತ. ಸೊ ಬಟ್ ಯಾರಿಗೆ ತುಂಬಾ ಕಾಮನ್ ಆಗುತ್ತೆ ಅಂತಂದ್ರೆ, ಇವಾಗ ಒಂದು ಏಜ್, ಮೆಟರ್ನಲ್ ಏಜ್ 35 and above ಅವ್ರಿಗೆ ಕಾಮನ್, ಅಥವಾ ಪ್ರೀವಿಯಸ್ ಪ್ರಿಎಕ್ಲಾಂಪ್ಸಿಯಾ ಅಂದ್ರೆ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಈ ತರ ತೊಂದರೆ ಆಗಿರೋರು, ಅಥವಾ ಬ್ಲಡ್ ಕ್ಲಾಟಿಂಗ್ ಅಬ್ನಾರ್ಮಲಿಟೀಸ್ ಅಂತ ಕರಿತೀವಿ, ಅಂದ್ರೆ ರಕ್ತ ಹೆಪ್ಪುಗಟ್ಟುತ್ತಲ್ಲ ಅಂತ ಸಿಚುವೇಶನ್ಸ್. ಇವಾಗ ಇವರು ಡಾಕ್ಟರ್ ಸುನೀತಾ ಹೇಳ್ದಂಗೆ ಇವಾಗ ಸಿಸ್ಟಮಿಕ್ ಲೂಪಸ್ ಇವೆಲ್ಲ ಆಟೋ ಇಮ್ಯೂನ್ ಕಂಡೀಷನ್ಸ್. ಅಂತಂದ್ರೆ ಇವಾಗ ನಮ್ ಯಾವ್ದಾದ್ರು ಒಂದು ಡಿಸೀಸ್ನ ನಾವು ತಡೆಗಟ್ಟಕ್ಕೆ ಇರುವಂತಹ ನಮ್ಮ ಶಕ್ತಿ ಏನಿರುತ್ತೋ ಅದು ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಅದಕ್ಕೆ ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಇಂಥ ಸಿಚುವೇಶನ್ಸ್ ಅಲ್ಲಿ ಕೆಲವ್ರಿಗೆ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಇರೋರಿಗೆ ಈ ತರ ಒಂದು ಪ್ರಿಡಿಸ್ಪೊಸಿಷನ್ ಇರುತ್ತೆ. ಅಥವಾ IVF ಕನ್ಸೆಪ್ಷನ್ಸ್ ಇದಕ್ಕೆ ಇರುತ್ತೆ. ಡಯಾಬಿಟೀಸ್, ಮೆಟಬಾಲಿಕ್ ಫ್ಯಾಕ್ಟರ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಶುಗರ್ಸು, ಹೈಪೋಥೈರಾಯ್ಡಿಸಮ್, ಇಂಥ ಸಿಚುವೇಶನ್ಸ್ ಅಲ್ಲಿ ಇರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಎಲ್ಲ ಇದ್ದಾಗ ನನಗೆ ಈ ಕ್ಷಣಕ್ಕೆ ಏನು ಡೌಟ್ ಬಂತು ಅಂದ್ರೆ, ಯೂಶಲಿ ಯಾರಿಗೆ ಬರಲ್ಲ ಅಂತ ಒಂದು ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ಈಸ್, ಯೂಶಲಿ ಒಬ್ಬ ಪ್ರೆಗ್ನೆಂಟ್ ಲೇಡಿ ಅಂದರೆ ಯೂಶಲಿ ಡಾಕ್ಟರ್ ಗೈನಿಕ್ ಹೇಳ್ತಾರೆ ಬ್ಲಡ್ ಟೆಸ್ಟ್ ತೊಗೊಬನ್ನಿ, ಯೂರಿನ್ ಟೆಸ್ಟ್ ತೊಗೊಬನ್ನಿ, ಐದರ್ ಸ್ಕ್ಯಾನಿಂಗ್ ಮಾಡ್ಕೊಬನ್ನಿ, ಇಷ್ಟರಲ್ಲಿ ಓಡಾಟ ಇರುತ್ತೆ. ಸೊ ಅವರಿಗೆ ಈ ಪ್ರಿಎಕ್ಲಾಂಪ್ಸಿಯಾ ಇರ್ಬೋದು, ಆ ಥರದ್ದು ಬೇರೆ ನಾಲೆಜೇ ಇರೋದಿಲ್ಲ. ಹೇಗೆ ಗೊತ್ತಾಗುತ್ತೆ? ಯಾವ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ? ಹೇಗೆ ಅವ್ರು ಕಂಡ್ಕೋಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಂತೀವಿ ಅಂತಂದ್ರೆ, ಒಂದು ಹಿಸ್ಟಾರಿಕಲ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಅಂತಂದ್ರೆ ನಿಮ್ಗೆ ಬೇರೆ ಏನೂ ಇರೋದಿಲ್ಲ. ಅಂದ್ರೆ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡಕ್ಕೆ, ನಿಮ್ಗೆ ಅಂತಹ ಬ್ಲಡ್ ಟೆಸ್ಟ್ ಮಾಡಕ್ಕೆ ನಿಮಗೆ ಒಂದು ಅಲ್ಲ ನಿಮ್ಗೆ ಅಂದ್ರೆ ಎಷ್ಟೋ ಜನಕ್ಕೆ ಅಫೋರ್ಡಬಿಲಿಟಿ ಇರಲ್ಲ. ಆವಾಗ ನಾವೇನ್ ಮಾಡ್ತೀವಿ, ಇಂಥ ಸಿಚುವೇಶನ್ ಅಲ್ಲಿ ಆ ಪೇಷಂಟ್ ಹತ್ರ ಡೀಟೇಲ್ಡ್ ಹಿಸ್ಟ್ರಿ ತಗೋಬೇಕು. ಅಂದ್ರೆ ಈ ತರ ಎಲ್ಲ ನಾನು ಏನೇನ್ ಫ್ಯಾಕ್ಟರ್ಸ್ ಹೇಳಿದ್ನೋ ಅವೆಲ್ಲ ಏನಾದ್ರೂ ಇದೆಯಾ. ಇನ್ಫ್ಯಾಕ್ಟ್ ಅವ್ರ ಅಮ್ಮನ್ಗೆ ಪ್ರಿಎಕ್ಲಾಂಪ್ಸಿಯಾ ಬಂದ್ರೂ ಇವಳಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇವಾಗ ಯಾವ್ಯಾವ ಪೇಷಂಟ್ಸ್ನ ಸ್ಕ್ರೀನ್ ಮಾಡ್ತೀನೋ ಅವ್ರ ಅಮ್ಮಂಗೆ ಏನಾಗಿದೆ ಅಂತ ಮೋಸ್ಟ್ ಆಫ್ ದೆಮ್ ಡೋಂಟ್ ನೋ. ಆ ಲೆವೆಲ್ ಅಲ್ಲಿ ಇದೀವಿ ನಾವು ಆಕ್ಚುಲಿ. ಸೊ ತುಂಬಾ ಇದೆ ನಾವು ಪ್ರೋಗ್ರೆಸ್ ಆಗೋದಕ್ಕೆ. ಇನ್ನೊಂದು ಏನಂತ ಅರ್ಥ ಮಾಡ್ಕೋಬೇಕು, ಇದು ಒಂದು, ಇದಕ್ಕೆ ಹಿಸ್ಟಾರಿಕಲ್ ಸ್ಕ್ರೀನಿಂಗ್ ಅಂತಾರೆ. ಸೆಕೆಂಡು, ಫಸ್ಟ್ ಟ್ರೈಮಿಸ್ಟರ್. ಇವಾಗ ಪ್ರೆಗ್ನೆನ್ಸಿನಲ್ಲಿ 3 ಟ್ರೈಮಿಸ್ಟರ್ಸ್ ಇರುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬಿಟ್ವೀನ್ 12 weeks and 13 weeks and 6 days there is a test. ಆ ಟೆಸ್ಟ್ ಇವಾಗ ಎಲ್ಲರೂ ಮಾಡಿಸ್ಕೋತಾರೆ. ಸ್ಕ್ಯಾನಿಂಗ್ ಅಂದ್ರೆ ಪೇಷಂಟ್ಸ್ 100% ಮಾಡಿಸ್ಕೋತಾರೆ. ಬಟ್ ಇಂತಹ ಟೆಸ್ಟ್ ಮಾಡಬೇಕು ಅಂತಂದ್ರೆ ಮುಂದೆ ಬರೋದಿಲ್ಲ. ಯಾಕೆಂದ್ರೆ ಇವಾಗ ನಮ್ಮ ಅಜ್ಜಿಗೆ ಏನಾಗಾಯ್ತಾ, ನಮ್ಮ ಅಮ್ಮಂಗೆ ಏನಾಯ್ತಾ, ನನಗೆ ಮಾತ್ರ ಏನಕ್ಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಬೆಸ್ಟ್ ಇವಾಗ ಪ್ರಿಎಕ್ಲಾಂಪ್ಸಿಯಾ ಸ್ಕ್ರೀನಿಂಗ್ ಮಾಡಬೇಕು ಅಂತಂದ್ರೆ ಹಿಸ್ಟ್ರಿನಲ್ಲಿರೋ ಫ್ಯಾಕ್ಟರ್ಸು, ಅವ್ರ ಏಜು, ಅಲ್ಟ್ರಾಸೌಂಡ್ ಅಲ್ಲಿ ನಾವು ಯೂಟ್ರೈನ್ ಆರ್ಟರಿ ಡಾಪ್ಲರ್ ಅಂತ ಕರಿತೀವಿ. ಅಂತಂದ್ರೆ ಅಮ್ಮನಿಂದ ಮಗುಗೆ ಬರುವಂತಹ ಬ್ಲಡ್ ಇರುತ್ತಲ್ಲ, ಅದರಲ್ಲಿ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಗೊತ್ತಾಗುತ್ತೆ. ಅದ್ರ ಆ ಒತ್ತಡ ಏನಾದರೂ ಸ್ಮೂತ್ ಆಗಿದೆಯಾ ಅಥವಾ ಅದಕ್ಕೇನಾದರೂ ಅಡಚಣೆ ಇದೆಯಾ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅದಕ್ಕೆ ಟ್ರೈನಿಂಗ್ ಇರಬೇಕು. ಅಂತಹ ಒಂದು ರಿಪೋರ್ಟ್ ಇರಬೇಕು ನಮಗೆ, ಯೂಟ್ರೈನ್ ಆರ್ಟರಿ ಡಾಪ್ಲರ್. ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್, ಬ್ಲಡ್ ಅಲ್ಲಿ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ. ಅದು PLGF ಅಂತ ಕರಿತೀವಿ. ಅಂತ ಫ್ಯಾಕ್ಟರ್ನ ಹಾಕಿ, ಪ್ಲಸ್ ಮೀನ್ ಆರ್ಟೀರಿಯಲ್ ಪ್ರೆಷರ್ ಅಂತಂದ್ರೆ
ಬ್ಲಡ್ ಪ್ರೆಷರ್ ಮೆಜರ್ ಮಾಡುವಂತಹ ಒಂದು ವಿಧಾನ ಇದೆ. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಒಂದು ಫೈನಲ್ ರಿಸ್ಕ್ ಆಫ್ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಬಟ್ ಇದು ಮಾಡೋದ್ರಿಂದ ನಮಗೆ ಮೋರ್ ದೆನ್ 60% ಆಫ್ ದ ಪೇಷಂಟ್ಸ್ ಹೂ ಕ್ಯಾನ್ ಡೆವಲಪ್ ಅರ್ಲಿ ಆನ್ಸೆಟ್. ಏನಂದರೆ ಈ ಪ್ರೀ ಎಕ್ಲಾಂಪ್ಸಿಯಲ್ಲಿ 2 ಥರ ವಿಧಾನ ಇದೆ, ವೆರೈಟೀಸ್ ಇದೆ. ಒಂದು ಅರ್ಲಿ ಆನ್ಸೆಟ್, ಇನ್ನೊಂದು ಲೇಟ್ ಆನ್ಸೆಟ್. ಅರ್ಲಿ ಆನ್ಸೆಟ್ ಅಂದರೆ 34 ವಾರಕ್ಕಿಂತ ಮುಂಚೆ ಬರೋದು. ಲೇಟ್ ಆನ್ಸೆಟ್ ಅಂದರೆ 34 ವಾರ ಆದಮೇಲೆ ಬರೋದು. 34 ವಾರಕ್ಕಿಂತ ಮುಂಚೆ ಬಂದರೆ ಅಮ್ಮನಿಗೆ ತುಂಬಾ ತೊಂದರೆ ಆಗುತ್ತೆ, ಮಗುನ ಉಳಿಸುತ್ತೆ. ಬಿಕಾಸ್ ಇವಾಗ ಆ ಮಗುನ ತೆಗೆದ್ರೆ ನಾವು NICU ಇಡಬೇಕು. NICU ಇಡಲಿಲ್ಲ ಅಂದರೆ ಮಗು ಬದುಕಲ್ಲ. ಸೊ ಅದು ತುಂಬ ಸಿವಿಯರ್ ವೆರೈಟಿ. ಅಂಥದ್ದು ನಾವು 60% ನಾವು ತಿಳ್ಕೊಬೋದು ಅಂತಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಯಾರು ಪಾಸಿಟಿವ್ ಆದರೆ ನಾವು ಒಂದು ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ. ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಲ್ಲ. ಐ ಥಿಂಕ್ 1 ಸ್ಟ್ರಿಪ್ಗೆ ಇಟ್ ವಿಲ್ ಕಾಸ್ಟ್ ಲೆಸ್ ದೆನ್ 10 rupees. ಸೊ ಇದನ್ನ ನೀವು ಕರೆಕ್ಟ್ ಜನಕ್ಕೆ 150 milligrams ಏನು ಕನ್ಫ್ಯೂಷನ್ ಇಲ್ಲ. ಪಾಸಿಟಿವ್ ಇದ್ದಾಗ ನಾವು ಅದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಅವಾಯ್ಡ್. ಹೌದಾ? ಅಂದರೆ ನಾಟ್ ಆಲ್, ಮೇ ಬಿ ಇವಾಗ ನಾವು ಡಿಟೆಕ್ಷನ್ 60% ಇದ್ರೂ ಅಟ್ಲೀಸ್ಟ್ 60% ಆಫ್ ದೀಸ್ ಕೇಸಸ್ ನಾವು ಕಡಿಮೆ ಮಾಡ್ಬೋದು, ಅಥವಾ ಸೀರಿಯಸ್ ಫಾರ್ಮ್ಗೆ ಆಗದೆ ಇರೋಂಗೆ ನಾವು ತಡೆಗಟ್ಬೋದು. ಸೊ ವಿ ಕ್ಯಾನ್ ಆಕ್ಚುಲಿ ಪ್ರಿವೆಂಟ್ ಡೆತ್. ಸೂಪರ್. ಬಟ್ ಈ ಅವೇರ್ನೆಸ್ಸು ಎಲ್ರಿಗೂ ಬರಬೇಕು. ಅವೇರ್ನೆಸ್ ಅಂದಾಗ ನಾನು ಕೇಳಬೇಕು, ಸುನೀತಾ ಅವರು, ಈಗ ಗೈನಿಕ್ ಹತ್ರ ಒಬ್ಬ ಪೇಷಂಟ್ ಹೋಗ್ತಾರೆ, ತನ್ನ ತಾಯಿ ಆಗುವಂಥ ಸಂಭ್ರಮದಲ್ಲೇ ಹೋಗ್ತಾರೆ. ಆ ಟೈಮಲ್ಲಿ ಡಾಕ್ಟರ್ಸೇ ಇದನ್ನು ಸಜೆಸ್ಟ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಇವತ್ತು ಬೆಂಗಳೂರು ಅಂತ ಸಿಟೀಸ್ ತೊಗೋಬೇಕಾದ್ರೆ ಅಥವಾ ಗ್ರಾಮೀಣ ಪ್ರದೇಶ ಅಂತ ತೊಗೋಬೇಕಾದ್ರೆ, ಗ್ರಾಮೀಣ ಭಾಗದಲ್ಲಿ ನಾನು ಬರ್ತೀನಿ, ಒಬ್ಬ ಡಾಕ್ಟರ್ ಇರ್ತಾರೆ, 108 ಜನ ಪೇಷಂಟ್ಸ್. ಸೊ ಒಬ್ಬ ಡಾಕ್ಟರ್ ಅದನ್ನು ಸಜೆಸ್ಟ್ ಮಾಡ್ತಾರೆ ಇಲ್ವಾ ಅನ್ನೋದ್ರ ಬಗ್ಗೆ ನನ್ನ ಕನ್ಫ್ಯೂಷನ್ ಇದೆ. ಓಕೆ, ಸೊ ಇದ್ರ ಬಗ್ಗೆ ಆ್ಯಕ್ಚುಲಾಗಿ ನಮ್ಮ ಪ್ರೊಫೆಸರ್ ಬೆಲ್ಲತ್ ಸರ್ ಅವರು ಬೆಳಗಾಂನಲ್ಲಿ ಒಂದು ಸ್ಟಡಿ ಕಂಡಕ್ಟ್ ಮಾಡಿದರು. ಇದು ಇಂಟರ್ನ್ಯಾಷನಲ್ ಸ್ಟಡಿನಲ್ಲಿ ಕೂಡ ಅದು ಕ್ಲೇಮ್ ಆಗಿದೆ. ಇದಕ್ಕೆ ಕ್ಲಿಪ್ ಸ್ಟಡಿ ಅಂತ ಹೇಳಿದ್ರು, ಕಮ್ಯುನಿಟಿ ಬೇಸ್ಡ್ ಇಂಟರ್ವೆನ್ಷನ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ನೀವೇ ಹೇಳ್ದಂಗೆ ಇಲ್ವಾ, ಈಗ ಗ್ರಾಮೀಣ ಪ್ರದೇಶದಲ್ಲೇ ಕೇರ್ ಡಿಫ್ರೆಂಟ್ ಆಗಿರುತ್ತೆ, ಅರ್ಬನ್ ಪಾಪ್ಯುಲೇಷನಲ್ಲಿ ಡಿಫ್ರೆಂಟ್ ಇರುತ್ತೆ. ಗ್ರಾಮೀಣ ಜನರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಚೆಕಪಿಗೆ ಬರೋದೇ 4 ತಿಂಗಳು ಆದಮೇಲೆ. ಐ ಅಗ್ರಿ. ಅದು 17 ವೀಕ್ಸ್ ಆದಮೇಲೆ ಸುಮಾರು ಜನ ಪ್ರೆಗ್ನೆನ್ಸಿ ಚೆಕಪ್ಪಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ. ಸೊ ಆಶಾ ವರ್ಕರ್ಸ್ ಆರ್ ದ ರೈಟ್ ಪೀಪಲ್ ಟು ಕ್ಯಾಚ್ ದ ಪ್ರೆಗ್ನೆಂಟ್ ಮದರ್ಸ್. ಸೊ ಈಗೇನು ಅಂತ ಹೇಳಿದ್ರೆ, ಎಷ್ಟು ಇಂಟಿಗ್ರೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ತಾಯಿ ಕಾರ್ಡ್ ಅಂತ ಮಾಡ್ತಾ ಇದ್ದೀವಿ. ಆ ತಾಯಿ ಕಾರ್ಡ್ ಏನು ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಆದ ಕೂಡಲೇ ನಾವು ಒಂದು ಎಲ್ಲ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಪ್ರೆಗ್ನೆನ್ಸಿ ಬಗ್ಗೆ, ಇವಾಗ ಡಾಕ್ಟರ್ ರೇವತಿ ಹೇಳಿದ್ರು ರಿಸ್ಕ್ ಫ್ಯಾಕ್ಟರ್ಸು, ಇದನ್ನೆಲ್ಲನೂ ನಾವು ಮುಂಚೆನೇ ನೋಡಿಕೊಂಡು ಈ ಪ್ರೆಗ್ನೆಂಟ್ ಮದರ್ಸ್ಗೆ ಈ ತರಹ ರಿಸ್ಕ್ ಇರಬಹುದಾ ಇಲ್ವಾ ಈ ಥರ ನೋಡಲಿಕ್ಕೆ ನಾವು ಅಂತ ಮಾಡುವಂಥ ತಾಯಿ ಕಾರ್ಡು. ಅದರಲ್ಲಿ ಅವ್ರದ್ದು ಬ್ಲಡ್ ಪ್ರೆಷರಿಂದ ಹಿಡಿದು ಮತ್ತು ಅವ್ರ ವೆಯ್ಟ್ ಗೇನ್ ಎಷ್ಟಾಗಿದ್ದಾರೆ, ಹಾಗೆಯೇ ಬ್ಲಡ್ ಟೆಸ್ಟ್, ಹಿಮೋಗ್ಲೋಬಿನ್ ಟೆಸ್ಟು, ಯೂರಿನ್ ಟೆಸ್ಟು, ಥೈರಾಯ್ಡ್ ಟೆಸ್ಟು ಮತ್ತು HIV ಸ್ಕ್ರೀನಿಂಗ್ ಟೆಸ್ಟು, ಇದೆಲ್ಲನೂ ಕೂಡ ಅದರಲ್ಲಿ ನಾವು ಎಂಟರ್ ಮಾಡಿರ್ತೀವಿ. ಈ ತಾಯಿ ಕಾರ್ಡ್ನ ಮಾಡಿಸ್ಕೊಳ್ದೇ ಇದ್ದರೆ ಅವರಿಗೆ ಬೆನಿಫಿಟ್ ಸಿಗೋದಿಲ್ಲ. ಗ್ರಾಮೀಣ ಪ್ರೆಗ್ನೆಂಟ್ ಪಾಪ್ಯುಲೇಷನ್, ಗ್ರಾಮೀಣದಲ್ಲಿ ಇರುವಂಥ ಗರ್ಭಿಣಿಯರಿಗೆ ಒಂದು ಆಪರ್ಚುನಿಟಿ ಇದೆ ಅವರಿಗೆ ಬೆನಿಫಿಟ್ಸ್ ತಗೊಳ್ಳೋದಕ್ಕೆ. ಪ್ರೆಗ್ನೆನ್ಸಿಯಿಂದ ಬರುವಂಥ ಬೆನಿಫಿಟ್ಸು ಅವರಿಗೆ ಈ ಜನನಿ ಸುರಕ್ಷಾ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಥರ ಸುಮಾರು ಕಾರ್ಯಕ್ರಮಗಳಲ್ಲಿ ಅವರಿಗೆ ಒಂದು ಬೆನಿಫಿಟ್ ಕೊಡೋದಕ್ಕೆ ಈ ಸ್ಕೀಮ್ನ ಹಾಕ್ಕೊಂಡಿದ್ದಾರೆ. ಸೊ ಈ ತಾಯಿ ಕಾರ್ಡ್ನ ನಾವು ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಆಮೇಲೆ ನಮಗೆ ಕಮ್ಯುನಿಟಿ ಲೆವೆಲಲ್ಲಿ ಕೂಡ ನಾವು ನೋಡಿರೋ ಹಾಗೆ, ನಾವು ರಕ್ತದ ಒತ್ತಡದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಅನೀಮಿಯಾ ನಿವಾರಣೆ, ರಕ್ತದ ಹಿಮೋಗ್ಲೋಬಿನ್ ಲೆವೆಲ್ಸ್ ಬಹಳ ಕಡಿಮೆ ಇರುತ್ತೆ ಈ ಗ್ರಾಮೀಣದಲ್ಲಿರುವಂಥ ಗರ್ಭಿಣಿಯರಿಗೆ. ಅದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಇಂಪ್ರೂವ್ಮೆಂಟ್ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ನಾವು ತಿನ್ನೋದ್ರಲ್ಲಿ, ಆಮೇಲೆ ನಾವು ಕೊಡುವಂಥ ಮೆಡಿಕೇಷನ್ಸು, ಹಾಗೆಯೇ ಕಮ್ಯುನಿಟಿ ಲೆವೆಲ್ ಪ್ರೋಗ್ರಾಮ್ಸ್ ಮಾಡಿ ನಾವು ಇಂಪ್ರೂವ್ ಮಾಡಬೇಕಾದ ನೆಸೆಸಿಟಿ ಬರುತ್ತೆ. ಸೊ ಈ ರೀತಿಲಿ ನಾವು ಫಸ್ಟ್ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡಿ, ಆಮೇಲೆ ಪ್ರೆಗ್ನೆನ್ಸಿ ಕೇರ್ನ ಇಂಪ್ರೂವ್ ಮಾಡಿ, ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್ ಫಸ್ಟೇ ನಾವು ಮುಂಚಿತವಾಗಲೇ ನೋಡಿಕೊಂಡ್ರೆ, ಹೇಳಿದ ಹಾಗೆ ಇದು ಆಸ್ಪಿರಿನ್ ಬಗ್ಗೆ ತುಂಬ ಟ್ರಯಲ್ ನಡೆದಿದೆ.
ಈಗ ಯೂನಿವರ್ಸಲಿ ಎಲ್ಲರೂ ಹೆಲ್ಪ್ ಆಫ್ ಡಾಕ್ಟರ್ 100% ಇದು ಆಸ್ಪಿರಿನ್ ಅಂತೆಲ್ಲ ಹೋಗೋದು ಒಳ್ಳೇದು ಯಾಕಂದ್ರೆ ಹೊಸ ರಿಸ್ಕ್ ಮೈ ಮೇಲೆ ಇಲ್ಲ, ಅದು ಟ್ಯಾಬ್ಲೆಟ್ ಇರೋದನ್ನ ಬಳಸಬೇಕು. ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಳಸಬೇಕು. ಯಾಕಂದರೆ ಫಸ್ಟ್ ಆಫ್ ಆಲ್ ಆಸ್ಪಿರಿನ್ ಅಂತ ಹೇಳಿದ ಕೂಡಲೇ ಜನರಿಗೆ ಏನು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಓ ಇದು ನಮ್ಮ ತಂದೆ ನಮ್ಮ ತಾಯಿ BP ಸಲುವಾಗಿ ತಗೋತಾರೆ, ನಾನು ಯಾಕೆ ಆಸ್ಪಿರಿನ್ ತಗೋಬೇಕು ಅನ್ನೋದೊಂದು ಭಾವನೆ ಇದೆ. ಬಟ್ ಆದರೆ ಈ ಆಸ್ಪಿರಿನ್ನು ಸೇಫ್ ಇದೆ ಪ್ರೆಗ್ನೆನ್ಸಿನಲ್ಲಿ. ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಯಾರು ರಿಸ್ಕ್ ಸ್ಕ್ರೀನಿಂಗ್ನಲ್ಲಿ ಪಾಸಿಟಿವ್ ಬರ್ತಾರೋ ಅಂಥವರಿಗೆ ನಾವು ಈ ಆಸ್ಪಿರಿನ್ ಕೊಟ್ಟಾಗ ಈ ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನ್ನ ರೆಡ್ಯೂಸ್ ಮಾಡ್ಕೋಬಹುದು. ಮತ್ತು ಇಷ್ಟೇ ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋ ಕಂಡೀಷನ್ ಅದು ಎವಾಲ್ವಿಂಗು. ಪ್ರೆಗ್ನೆನ್ಸಿನಲ್ಲಿ ಅದು ಪ್ಲಾಸೆಂಟಾ ಅನ್ನೋದು ಒಂದು ಆರ್ಗನ್ ಇರುತ್ತಲ್ಲ, ಅದರಿಂದ ಅದು ಅಲ್ಲಿ ಬದಲಾವಣೆಗಳಾಗಿ ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನಿಗೆ ಬರುತ್ತೆ. ಸೊ ಇದರಿಂದ ಅದೇನು ಅಂತ ಹೇಳಿದ್ರೆ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಪ್ರತಿ ಹಂತದ್ರಲ್ಲೂ ಕೂಡ ಚೆಕಪ್ಪಿಗೆ ಹೋಗಿ BP ಚೆಕ್ ಮಾಡಿಸಿ, ಯೂರಿನ್ ಟೆಸ್ಟ್ ಮಾಡಿಸೋದ್ರಿಂದ, ಹಾಗೆಯೇ ಡಾಕ್ಟರ್ ರೇವತಿ ಅವ್ರು ಹೇಳ್ದಂಗೆ ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅದರ ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಾವು ಐಡೆಂಟಿಫೈ ಮಾಡಿ ಯಾರಿಗೆ ರಿಸ್ಕ್ ಇರುತ್ತೋ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲೋ ಒಂದು ದಾರಿ ಇದೆ. ಅದು ಒಂಥರ ಲೈಕ್ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್ ಅನ್ನೋ ಹೇಳೋ ಹಾಗೆ, ದೇರ್ ಇಸ್ ಸಮ್ ಲೈಟ್ ಅಟ್ ದ ಎಂಡ್ ಆಫ್ ದಿಸ್ ಮೇಜರ್ ಮೆಡಿಕಲ್ ಕಂಡೀಷನ್ ಟು ವಿಚ್ ವಿಲ್ ಹ್ಯಾವ್ ಟು ಏಮ್ ಟು. ಅಂದರೆ ಎಲ್ಲರೂ ಅದೇ ಒಂದು ನಿಗಾ ಇಟ್ಕೊಂಡು ಎಲ್ಲ ಡಾಕ್ಟರ್ಸು ಈಗ ಎಲ್ಲರಿಗೂ ಟ್ರೈನಿಂಗ್ ಆಗಿದೆ. ರಕ್ತಸ್ರಾವದ ಬಗ್ಗೆನೂ ಕೂಡ ಸಾಕಷ್ಟು ಟ್ರೈನಿಂಗ್ ಆಗಿದೆ. ನಮ್ಮ ಫಾಕ್ಸಿ ಸಂಸ್ಥೆಯಿಂದನೂ ಕೂಡ ಟ್ರೈನಿಂಗ್ ಆಗಿದೆ. ಸೊ ಹಾಗಾಗಿ ಅದು ರಕ್ತಸ್ರಾವ ಇದ್ದಾಗ ಯಾವ ರೀತಿಲಿ ನಾವು ಕಂಟ್ರೋಲ್ ತೊಗೋಬೋದು, ಮತ್ತು ಹೇಗೆ ಬ್ಲಡ್ ಪ್ರಾಡಕ್ಟ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೆಲವು ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅರ್ಲಿ ಟ್ರಾನ್ಸ್ಫರ್ ಮಾಡಿ ಮತ್ತು ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವು ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಓಕೆ, ರೇವತಿ ಅವರು ನೀವು ಹೇಳಿ, ಯಾರಲ್ಲಿ ಹಾಗಾದರೆ ಕಂಡು ಬರೋದಿಲ್ಲ ಅಂತ, ಅಂದರೆ ಯಾವುದನ್ನ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ನೀವು ಕರಿತೀರಿ ಹಾಗಾದರೆ? ಜನರಲಿ ನಾನು ಆಸ್ ಅ ಸ್ಪೆಷಲಿಸ್ಟ್ ಎಲ್ರಿಗೂ ಬರೋ ಚಾನ್ಸಸ್ ಇದೆ ಅಂತಾನೆ ಅನ್ಕೊಂಡು ಹೋಗ್ತೀನಿ. ಓಕೆ, ಬಟ್ ಈ ಸ್ಕ್ರೀನ್ ನೆಗೆಟಿವ್ ಅಂತ ಯಾರು ಆಗ್ತಾರೋ ಅಂಥವ್ರಿಗೆ 60% ಆಫ್ ದ ಟೈಮ್ಸ್ ಆಗಲ್ಲ ಅಂತ ಅನ್ಕೊಳ್ತೀನಿ, ಬಟ್ 100% ಅಲ್ಲ. ಓಕೆ. ಸೊ ಈ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಾವು ಮೆಡಿಸಿನ್ ಕೊಟ್ವಿ ಅಂತ ಅಂದಮೇಲೆ ಇಟ್ ಡಸಂಟ್ ಮೀನ್ ನಾವಿಲ್ಲಿ ಸ್ಟಾಪ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಪ್ರತಿಯೊಬ್ರು, ಇವಾಗಲೂ ಮಾಡ್ತೀವಿ, ಪ್ರತಿಯೊಬ್ಬರೂ BP ಚೆಕ್ ಮಾಡಿ ಯೂರಿನ್ ಟೆಸ್ಟಲ್ಲಿ ಆಲ್ಬ್ಯೂಮಿನ್ ಅಂತ ಹೇಳ್ತಾರೆ. ಅಂದರೆ ಇದು ಮೋಸ್ಟ್ ಕಾಮನೆಸ್ಟ್ ವೇ ಆಫ್ ಫೈಂಡಿಂಗ್. ಬಟ್ ಎಲ್ರಿಗೂ ಆಲ್ಬ್ಯೂಮಿನ್ ಇರಬೇಕು ಅಂದರೆ ಪ್ರೋಟೀನ್ ಇರಬೇಕು ಅಂತ ಏನೂ ಕಂಪಲ್ಸರಿ ಇಲ್ಲ. ಬಟ್ ಇತ್ತು ಅಂತಂದರೆ ನಮಗೆ ಸಸ್ಪಿಷನ್ ಬರಬೇಕು. ಬಟ್ ಏನು ನೀವು ಹೇಳಿದ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಇವಾಗ ಎಲ್ಲರೂ ಪ್ರೆಗ್ನೆಂಟ್ ಆಗ್ತಾರೆ, ಎಲ್ಲರೂ ಆಸ್ಪಿರಿನ್ ತಗೊಂಡ್ಬಿಟ್ರೆ ಆಗೋಯ್ತಲ್ಲ, ಹಾಗೆ. ಬಟ್ ದಟ್ ಇಟ್ ಇಸ್ ನಾಟ್ ಲೈಕ್ ಕರೆಕ್ಟ್. ಯಾಕೆ ಅಂತಂದರೆ ಒಂದು ಆಸ್ಪಿರಿನ್ ತಗೊಂಡಾಗ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಯಾರು ತಗೋಬೇಕೋ ಅಂಥವರೇ ತಗೊಳ್ಳೋದಿಲ್ಲ. ಹಂಗಿರುವಾಗ ಯಾರಿಗೆ ಬೇಡವೋ ಅಂಥವ್ರಂತೂ 100% ತಗೊಳ್ಳೋದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಎಷ್ಟೋ ಜನಕ್ಕೆ ಈ GI ಬ್ಲೀಡಿಂಗ್ ಅಂತಾರೆ, ಅಂದರೆ ಇವಾಗ ಒಳಗಡೆ ಬ್ಲೀಡಿಂಗ್ ಆಗೋದು, ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಎಲ್ಲ ಇರೋರಿಗೆ ಜಾಸ್ತಿ ಬ್ಲೀಡಿಂಗ್ ಆಗೋದು, ಇವೆಲ್ಲ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಲೈಕ್ ಅಂದರೆ ನೀವು ಓವರ್ ದ ಕೌಂಟರ್ ಡ್ರಗ್ ಅಂತಾರಲ್ಲ, ಇವಾಗ ತಲೆನೋವು ಬಂತು ಅಥವಾ ಏನಾದರೂ ಹೋಗಿ ಮೆಡಿಕಲ್ ಸ್ಟೋರ್ಸಲ್ಲಿ ತಗೊಳ್ತೀವಲ್ಲ, ಆ ಥರ ಅಲ್ಲ ಅದು. ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಸೂಪರ್ವಿಷನ್. ಸೊ ನನ್ನ ಪ್ರಕಾರ ಯಾವುದೇ ಗರ್ಭಿಣಿ ಆದ್ರೂ ಅವಳಿಗೆ ಇನ್ಹೆರೆಂಟ್ ಪ್ರೀ ಎಕ್ಲಾಂಪ್ಸಿಯಾ ರಿಸ್ಕ್ ಇದ್ದೇ ಇದೆ. ಆದರೆ ಈ ಫ್ಯಾಕ್ಟರ್ಸು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇಂದ ವಿ ಶಾರ್ಟ್ ಲಿಸ್ಟ್ ಡೆಫಿನೆಟ್ಲಿ. ಇವಾಗ ನೋಡಿ, ನಮ್ಮ ಕಂಟ್ರಿನಲ್ಲಿ ಇವಾಗ ನಾವು ಯುರೋಪಿಯನ್ ಕಂಟ್ರೀಸು ಅಥವಾ ಅಮೆರಿಕನ್ ಕಂಟ್ರೀಸ್ಗೋ ಕಂಪೇರ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ಜಾಸ್ತಿ ರಿಸೋರ್ಸಸ್ ಇಲ್ಲ. ನಮ್ಮ ರಿಸೋರ್ಸಸ್ ಏನಿದೆಯೋ ಅದು ರೈಟ್ ಸೆಟ್ ಆಫ್ ಪೀಪಲ್ ಮೇಲೆ ಡೈರೆಕ್ಟ್ ಮಾಡಬೇಕು ಅಂತಂದ್ರೆ ಐ ಶುಡ್ ನೋ. ಇವಾಗ ನೆಕ್ಸ್ಟ್ 1 ವೀಕಲ್ಲಿ ದೇರ್ ಆರ್ 2 ಎಕ್ಸ್ಟ್ರೀಮ್ಸ್ ಆಫ್ ಮ್ಯಾನೇಜ್ಮೆಂಟ್. ಇವಾಗ ಕೆಲವ್ರು ಏನು ಮಾಡ್ತಾರೆ, ಓಕೆ ಶಿ ಈಸ್ ಅ 40-year-old, ಶಿ ಈಸ್ 28 weeks, ಅವಳಿಗೆ ಪ್ರೀ ಎಕ್ಲಾಂಪ್ಸಿಯಾ ಬರುತ್ತೆ, ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೀನಿ ಟಿಲ್ ಶಿ ಡೆಲಿವರ್ಸ್ ಅಂತ. ಬಟ್ ಇಮ್ಯಾಜಿನ್ ವಾಟ್ ವುಡ್ ಬಿ ದ ಕಾಸ್ಟ್. ಕರೆಕ್ಟ್, ಐ ಗಾಟ್ ಇಟ್. ಪ್ರತಿ ಒಂದು ದಿನನೂ ಶಿ ಹ್ಯಾಸ್ ಟು ಪೇ ಫಾರ್ ದ ರೂಮ್ ರೆಂಟ್. ಅವ್ರ ಹಸ್ಬೆಂಡು ಅವ್ರ ಮಕ್ಕಳು ಅವ್ರ ಜೊತೆ ಇರ್ತಾರೆ. ಹಾಗಾದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ನೀವು ಎಕ್ಲಾಂಪ್ಸಿಯಾ ಕನ್ಫರ್ಮ್ ಆಯಿತು, ನಿಮ್ಮ ಸ್ಕ್ರೀನಿಂಗ್ ಅಲ್ಲಿ ಕನ್ಫರ್ಮ್ ಆಯಿತು ಅಂದ್ರೆ ಅವ್ರನ್ನ ಹೆಂಗೆ ಟೇಕ್ ಕೇರ್ ಮಾಡ್ತೀರಿ? ಸೊ ಇವಾಗ ಸ್ಕ್ರೀನಿಂಗ್ ಅಲ್ಲಿ ಕನ್ಫರ್ಮ್ ಆದಾಗ ನಮ್ಗೆ ಏನು ಹೇಳುತ್ತೆ, ಅದ್ರಿಗೆ ಡೆವಲಪ್ ಆಗೋ ಚಾನ್ಸಸ್ ಇದೆ ಅಂತ.
ಸೊ ಆಸ್ಪಿರಿನ್ ಏನ್ ಮಾಡುತ್ತೆ, ಆ ರಿಸ್ಕ್ ನ ಕಡಿಮೆ ಮಾಡುತ್ತೆ. ಅದಾದ್ಮೇಲೆ ಐ ಸ್ಟಿಲ್ ಕಂಟಿನ್ಯೂ, ಯಾಕೆಂದ್ರೆ ಈ ಪ್ರೀ ಎಕ್ಲಾಂಪ್ಸಿಯಾ ಆಗೋದು 20 ವಾರ ಆದ್ಮೇಲೆ. ನನಗೆ ಇನ್ಫಾರ್ಮೇಶನ್ ಬರ್ತಾ ಇರೋದು 14 ವಾರದಲ್ಲಿ. ಸೊ ಐ ಆಮ್ ವೆರಿ ಅರ್ಲಿ. ಸೊ ಅದಾದ್ಮೇಲೆ ನಾವು ಒಂದು ರೇಷಿಯೋ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ, ಅದು ತುಂಬಾ ಈಸಿ, ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾವು ರೀಸೆಂಟ್ ಅದೇನಂತ ಅಂದ್ರೆ ಅದಕ್ಕೆ ಕಾಸ್ಟ್ ಬೆನಿಫಿಟ್ ಅಂತ ಕರಿತೀವಿ. ಇವಾಗ ಆ ಒಂದು ಟೆಸ್ಟ್ಗೆ, ಇವಾಗ ರೇಷಿಯೋ ಟೆಸ್ಟ್ ಅಂತ ಇಟ್ಕೊಳ್ಳಿ, ಅದಕ್ಕೆ ನಿಮ್ಗೆ 4,000 to 5,000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಬಟ್ ಸ್ಟಿಲ್ ಇವಾಗ ನಾನು ಅದನ್ನ ಯೂಸ್ ಮಾಡಿದೆ, ನನಗೆ ಪ್ರೀ ಎಕ್ಲಾಂಪ್ಸಿಯಾ ಆಯಿತು ಅಂತಂದ್ರೆ ಪ್ರತಿದಿನ ಐ ಶೆಲ್ ಅಬೌಟ್ 15,000 to 20,000 ಇನ್ ದಿ ICU. ಆ ಮಗುನ ನಾನು NICU ಸೇರಿಸ್ಬೇಕು ಅಂದ್ರೆ ವಿತೌಟ್ ವೆಂಟಿಲೇಷನ್ ಐ ಹ್ಯಾವ್ ಟು ಪೇ 12,000 rupees. ಇಷ್ಟೆಲ್ಲ ಮಾಡಿದ್ರು ಅಮ್ಮ ಉಳಿತಾರ, ಮಗು ಉಳಿತಾರ ಅನ್ನೋ ಕ್ವೆಶ್ಚನ್ ಇರುತ್ತೆ. ಬಟ್ ಈ ಟೆಸ್ಟ್ ಮಾಡಿ ನನಗೆ ಪಾಸಿಟಿವ್ ಬಂದ್ರೆ ನಾನು ಏನ್ ಮಾಡ್ತೀನಿ, ಇವಳಿಗಿನ್ನೂ ಆ ಡಿಸೀಸ್ ಪ್ರಾಬ್ಲಮ್ ಆಗಿಲ್ಲ, ಬಟ್ ಐ ವಿಲ್ ಶಿಫ್ಟ್ ಹರ್ ಟು ಅ ಹೈಯರ್ ಸೆಂಟರ್. ಯಾವ ಸೆಂಟರ್ ಅಲ್ಲಿ ICU ಇದೆ, NICU ಇದೆ, ಬ್ಲಡ್ ಪ್ರಾಡಕ್ಟ್ಸ್ ಇದೆ, ಇಂಥ ಜಾಗದಲ್ಲಿ ಶಿಫ್ಟ್ ಮಾಡಿದ್ರೆ ನನಗೆ ಕೊಲಾಬರೇಟಿವ್ ಕೇರ್ ಸಿಗುತ್ತೆ. ಸೊ ನಾನು ಐ ಆಮ್ ಮೋರ್ ಪ್ರಿಪೇರ್ಡ್. ವಾಟ್ ಐ ಕ್ಯಾನ್ ಟೆಲ್ ಯು ಇಸ್, ಯು ಕೆನಾಟ್ ಪ್ರಿವೆಂಟ್ ಪ್ರೀ-ಎಕ್ಲಾಂಪ್ಸಿಯಾ ಕಂಪ್ಲೀಟ್ಲಿ ಯಾರು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ ಯು ಕ್ಯಾನ್ ಬಿ ವೆಲ್ ಪ್ರಿಪೇರ್ಡ್ ಫಾರ್ ಇಟ್. ಸೊ ಬಟ್ ನನಗೇನು ಇಂಪಾರ್ಟೆಂಟ್ ಅನ್ಸುತ್ತೆ ಅಂದ್ರೆ, ಇದು ಬರೀ ಇಟ್ ಶುಡ್ ನಾಟ್ ಬಿ ಅ ಡಿಸ್ಕಷನ್ ಅಮಂಗ್ಸ್ಟ್ ಡಾಕ್ಟರ್ಸ್ ಆ್ಯಂಡ್ ಪೇಷಂಟ್ಸ್. ಕರೆಕ್ಟ್. ಇಟ್ ಶುಡ್ ಬಿ, ನೀವು ಇವಾಗ ಮಾಡ್ತಾ ಇದ್ದೀರಾ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಮ್ಮ ಹೋಲ್ ಕಮ್ಯುನಿಟಿನಲ್ಲಿ ಎಲ್ರಿಗೂ ಅವೇರ್ನೆಸ್ ಬಂದ್ರೆ ಅವ್ರಿಗೊಂದು ಕ್ವೆಶ್ಚನ್ ಕೇಳ್ತಾರೆ, ಡಾಕ್ಟರ್ ನನಗೆ ಪ್ರೀ ಎಕ್ಲಾಂಪ್ಸಿಯಾ ಸ್ಕ್ರೀನಿಂಗ್ ಮಾಡಿದೀನಿ. ಸೊ ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್, ಕಮ್ಯುನಿಟಿ ಅವೇರ್ನೆಸ್. ಎಕ್ಸಾಕ್ಟ್ಲಿ ರೈಟ್. ಅಂಡ್ ದಟ್ಸ್ ವಾಟ್ ವಿ ಡಿಡ್. ಇವಾಗ ರೀಸೆಂಟ್ ಆಗಿ ಆದ ಐಶಿಪ್ ವರ್ಲ್ಡ್ ಕಾಂಗ್ರೆಸ್, ದ ಸೊಸೈಟಿ ಫಾರ್ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಇಂಡಿಯಾ ಅನ್ನೋರು, ಐ ಆಮ್ ದ ಸೆಕ್ರೆಟರಿ ಫಾರ್ ದ ಸೊಸೈಟಿ, ವಿ ಹೋಸ್ಟೆಡ್ ದಿಸ್ ಕಾಂಗ್ರೆಸ್. ಆ ಕಾಂಗ್ರೆಸ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಏಷ್ಯಾ ವಾಟ್ ವಿ ಡಿಡ್ ವಾಸ್, ವಿ ಬರೀ ಡಾಕ್ಟರ್ಸು, ರಿಸರ್ಚರ್ಸು, ಸೈಂಟಿಸ್ಟ್ ಮಾತ್ರ ಬರಲಿಲ್ಲ, patients, we had the community participate. Super. So even grassroots level physicians ಅಂದ್ರೆ nurses, ಆಯುಷ್ ಡಾಕ್ಟರ್ಸ್ ಎಲ್ಲಾನು ಕರೆದ್ವಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನಾವು ಒಬ್ಬರೇ ಫೈಟ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಐ ನೀಡ್ ಟು ಬಿಲ್ಡ್ ಅವೇರ್ನೆಸ್ ಇನ್ ದ ಕಮ್ಯುನಿಟಿ. ಸೂಪರ್. ಅಂಡ್ ಥ್ಯಾಂಕ್ ಯು ಫಾರ್ ದಟ್. ನೈಸ್, ವೆರಿ ನೈಸ್. ಮಾತಾಡ್ತೀನಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಕಾರಣ ಇಲ್ಲಿ ಉದ್ದೇಶ ಒಂದೇ, ತಾಯಿ ಮಗುವಿನ ರಕ್ಷಣೆ. ನಮ್ಮ ಡಾಕ್ಟರ್ಸ್ ಹೇಳಿದ ಪ್ರಕಾರ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅವೇರ್ನೆಸ್ ಅಥವಾ ಜಾಗೃತಿ ಅನ್ನೋದು ಬಹಳ ಬೇಕಾಗುತ್ತೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ರೇವತಿ ಹಾಗೂ ಸುನೀತಾ ಅವರು ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಜಾಗೃತಿ ಮೂಡಬೇಕು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲಿ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ. ಸುನೀತಾ ಅವರೇ, ನಮ್ಮ ಜೀವನ ಶೈಲಿ, ಹೆಣ್ಣು ಮಕ್ಕಳ ಜೀವನ ಶೈಲಿ ಇದಕ್ಕೆ ಎಷ್ಟು ಕಾರಣ? ಯಾಕಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿ ರಿಸ್ಕ್ಗಳನ್ನು ತಗೊಳ್ತಿದ್ದಾರೆ. ಇವತ್ತು ಅವ್ರಿಗೂ BP ಇದೆ, ಅವ್ರಿಗೂ ಸ್ಟ್ರೆಸ್ ಇದೆ. ಈ ಎಲ್ಲದರ ನಡುವೆ ಮೆಟರ್ನಿಟಿ ಅಂತಾಗ ಅವರ ಆ ಮದರ್ಹುಡ್ಡನ್ನು ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ, ಆ ಪ್ರೆಗ್ನೆನ್ಸಿಯನ್ನು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಏನು ಹೇಳ್ತೀರಿ, ಜೀವನ ಶೈಲಿಯ ಕಾರಣಗಳು ಎಷ್ಟು? ಸೊ ಒಂದು ನಾನು ಯಾವಾಗಲೂ ಜ್ಞಾಪಿಸ್ಕೊತಾ ಇರ್ತೀನಿ, ಏನು ಅಂತ ಹೇಳಿದ್ರೆ ನಮ್ಮ ಆ್ಯನ್ಸಿಸ್ಟರ್ಸು, ನಮ್ಮ ಅಜ್ಜಿ ಆ ಲೆವೆಲಿಗೆ ಹೋದಾಗ ಇಲ್ವಾ, ಅವ್ರಿಗೆ ಯಾರನ್ನೇ ಕೇಳಿ ನಮ್ಮ ಫ್ಯಾಮಿಲಿಲಿ 7 ಜನ ಮಕ್ಕಳು, 8 ಜನ ಮಕ್ಕಳು ಈ ರೀತಿಲೇ ಹೇಳ್ತಾರೆ ಅಲ್ವಾ. ತುಂಬ ಅಪರೂಪಕ್ಕೆ ಒಬ್ಬರೇ ಮಗು ಇದ್ದಿದ್ದು ಅಂತ ಅಂದ್ಬಿಟ್ಟು ಹೇಳೋದು ಕೇಳ್ತಾ ಇದ್ವಿ. ಈಗೇನಾಗೋಗಿದೆ, 1 ಚೈಲ್ಡ್ ಫ್ಯಾಮಿಲಿ ನಾರ್ಮ್ ಆಗೋಗಿದೆ. ಒಂದು ಮಗು ಇದ್ದರೆ ಅದು ನನ್ನ ಕರ್ತವ್ಯ, ನಾನು ಮುಗಿಸಿದ್ದೀನಿ, ನಾನು ಫ್ಯಾಮ್ಲಿಗೆ ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಾನು ವಹಿಸ್ಕೊಂಡಿದ್ದೀನಿ ಅಂತಲೇ ಅನ್ಕೋತಾರೆ ಎಲ್ಲ ಹೆಣ್ಮಕ್ಳು ಕೂಡ. ಅಂದರೆ ಈಗ ಅರ್ಬನೈಸೇಷನ್ ಅನ್ನೋದನ್ನ ನಾವು ಗಮನಿಸ್ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೆರಿಯರ್ ಓರಿಯೆಂಟೇಷನ್ ಜಾಸ್ತಿ ಇದೆ. ನೀವೇ ಹೇಳ್ದಂಗೆ ಈಗ ಮುಂದೆ ಬರಬೇಕು ಅನ್ನೋ ಒಂದು ಛಲ ಏನಿರುತ್ತೆ ಹೆಣ್ಮಕ್ಳಲ್ಲಿ, ಅದರಿಂದ ಅವರು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿಕೊಂಡು ಆಮೇಲಿಂದ ಅವರು ಸೆಟಲ್ ಆಗಿ ಲೈಫ್ ಸ್ಟೈಲ್ ಅಷ್ಟೇ ಅಲ್ಲ, ಬರೀ ಜಾಬ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಬಂದು ಆಮೇಲಿಂದ ಅವರು ಮ್ಯಾರೇಜು, ಪ್ರೆಗ್ನೆನ್ಸಿ ಈ ರೀತಿಲಿ ಹೋಗ್ತಾರೆ. ಹಾಗಾಗಿ ಏಜ್ ಆಫ್ 35+ ಹೌದು, ಏಜ್ ಆಫ್ ಮ್ಯಾರೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಏಜ್ ಆಫ್ ಫಸ್ಟ್ ಚೈಲ್ಡ್ ಬರ್ತ್ ಇನ್ಕ್ರೀಸ್ ಆಗ್ತಾ ಇದೆ. ಈ ಫಸ್ಟ್ ಚೈಲ್ಡ್ ಬರ್ತ್ ಆಕ್ಚುಲ್ ಆಗಿ ಹೈ ರಿಸ್ಕ್ ಇರುತ್ತೆ ಪ್ರೆಗ್ನೆನ್ಸಿ, ಪ್ರೀ ಎಕ್ಲಾಂಪ್ಸಿಯಾಗೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ ಆ ಟೈಮ್ನಲ್ಲೇ ಕೂಡ ಈ ಪ್ರೀ ಎಕ್ಲಾಂಪ್ಸಿಯಾ ರಿಸ್ಕ್ ಇರೋದ್ರಿಂದ ಪ್ಲಾನಿಂಗ್ ಆಫ್ ದಟ್ ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ ಟೇಬಲ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
ಸೊ ನಾನು ಮೊದಲೇ ಹೇಳಿದೆ, ಏಜಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವೇರ್ ಅಂಡಾಶಯದಲ್ಲಿ ಅಂಡಾಣುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಇವಾಗ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಅಂದ್ಬಿಟ್ಟು ಕೂಡ ಮಾಡ್ಕೋತಾರೆ. ಏನಂತ ಹೇಳಿದ್ರೆ, ಓಕೆ ನಾನು ಕೆರಿಯರ್ ಬಗ್ಗೆ ಗಮನ ಕೊಡಬೇಕು, ಬಟ್ ಐ ನೋ ನಂಗೆ 35 ಇಯರ್ಸ್ ಆದಮೇಲೆ ರಿಸ್ಕ್ ಜಾಸ್ತಿ ಆಗುತ್ತೆ, ಪ್ರೆಗ್ನೆನ್ಸಿ ರಿಸ್ಕ್ ಜಾಸ್ತಿ ಆಗುತ್ತೆ. ಹಾಗೆಯೇ ಅಂಡಾಶಯದಲ್ಲಿ ಅಂಡಾಣುಗಳು ಕಡಿಮೆ ಆಗ್ತಾ ಹೋದರೆ ಕ್ರೋಮೋಸೋಮಲ್ ಅನ್ಯೂಪ್ಲಾಯ್ಡಿ ಅಂತ ಹೇಳ್ತೀವಿ, ಅಂದರೆ ಕ್ರೋಮೋಸೋಮ್ಸಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಸೋಷಿಯಲ್ ಎಗ್ ಫ್ರೀಸಿಂಗ್ ಮಾಡ್ಕೋಬಹುದು. ಅಂದರೆ ಅರ್ಲಿ ಏಜಲ್ಲೇ ಕೂಡ ಎಗ್ಸ್ನ ಫ್ರೀಸ್ ಮಾಡಿ ಇಟ್ಕೋಬೋದು. ಆಮೇಲೆ ನನಗೆ ಯಾವಾಗ ಮದುವೆ ಸೆಟ್ ಆಗುತ್ತೆ ಆ ಟೈಮ್ನಲ್ಲಿ ಭ್ರೂಣ ಮಾಡಿಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋವಂಥದ್ದು. ಇದರಲ್ಲಿ ನಾವು 100% ಕಡಿಮೆ ಮಾಡ್ಕೋತೀವಿ ಅಂತಲ್ಲ, ಯಾಕಂದ್ರೆ ಏಜ್ ಆಫ್ ಪ್ರೆಗ್ನೆನ್ಸಿ ನಾನು ಹೇಳ್ದ ಹಾಗೆ ಅಲ್ವಾ, 8 ಜನ 9 ಜನ ಮಕ್ಕಳು ನ್ಯಾಚುರಲ್ ಆಗಿತ್ತು ಆಗಿನ ಕಾಲಕ್ಕೆ, ಆಯ್ತಾ. ಸೊ ಈಗ 1-2ಕ್ಕೆ ಅಂತ ಬಂದಾಗ ಈವನ್ ದ ಒನ್ ಬೇಬಿ ವಿಚ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಶುಡ್ ಬಿ ದ ಬೆಸ್ಟ್ ಬೇಬಿ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಲ್ವಾ. ಸೊ ದಿಸ್ ಇಸ್ ಒನ್ ನೆಟ್ವರ್ಕ್ ವಿಚ್ ಹ್ಯಾಸ್ ಸ್ಟಾರ್ಟೆಡ್ ನಾವು. ಸೊ ಮತ್ತೆ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಮೊದಲೇ ಹೇಳಿದ ಹಾಗೆ ಪೌಷ್ಟಿಕಾಂಶ ಬಹಳ ಇಂಪಾರ್ಟೆಂಟು. ಅನೀಮಿಯಾ ಇಲ್ದೆಲಿರೋ ಹಂಗಿರಬೇಕು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರಬಾರ್ದು, ಮತ್ತು ಪ್ರೀ ಮೆಡಿಕಲ್ ಕಂಡೀಷನ್ಸ್ ಏನೇ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತೊಗೊಂಡು, ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಏನೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಒಂದು ಪರಿಹಾರ ಇರುತ್ತೆ. ಆ ಪರಿಹಾರಕ್ಕೋಸ್ಕರ ನಾವು ವೈದ್ಯರ ಸಲಹೆ ತಗೊಂಡು ಅದರದ್ದು ಟ್ರೀಟ್ಮೆಂಟ್ ಮಾಡಿಕೊಂಡು ನಂತರ ನಾವು ಪ್ರೆಗ್ನೆನ್ಸಿ ಸರಿಯಾಗಿ ಟೈಮ್ ಟೇಬಲ್ ಪ್ರಕಾರವಾಗಿ ಪ್ಲಾನ್ ಮಾಡಿಕೊಂಡ್ರೆ ರಿಸ್ಕ್ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಂಡು. ಅಲ್ಲಿ ಸೆಲ್ಫ್ ಡಾಕ್ಟರ್ಸ್ ಮೇಡಮ್ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗೂಗಲ್ ಮಾಡಿಬಿಡ್ತಾರೆ. ಈಗ ನಾವು ಪ್ರೀ ಎಕ್ಲಾಮ್ಸಿ ಅಂತ ಹೇಳ್ತಿದೀವಿ, ಆಲ್ರೆಡಿ ನಮ್ಮ ಕಾರ್ಯಕ್ರಮ ನೋಡೋರು ಎಷ್ಟು ಜನ ಗೂಗಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಗೊತ್ತಿಲ್ಲ. ಸೆಲ್ಫ್ ಡಾಕ್ಟರು, ಸೆಲ್ಫ್ ಮೆಡಿಕೇಶನ್ ಎಷ್ಟು ಡೇಂಜರಸ್ ಅಂತೀರಿ? ಹೌದು, ಸೆಲ್ಫ್ ಡಾಕ್ಟರ್ ಅಂದ್ರೆ ಗೂಗಲ್ ಡಾಕ್ಟರ್ ಅಂತೂ 100% ಆಗಬಾರ್ದು. ಇದೊಂದು ನಾನು ಖಂಡಿತವಾಗ್ಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ಗೂಗಲ್ನಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ನು ಅದು ಒಂದು ಅನಾಲಿಸಿಸ್ ಮಾಡಿದ್ವಿ ನಾವು. ಈಗ ನಾವು ಒಂದು ಕಂಡೀಷನ್ ನಾವು ಹೇಳಿದ್ವಿ, ನಿಮ್ಗೆ ಈ ಕಂಡೀಷನ್ ಇದೆ ಅಂತ ಹೇಳಿದಾಗ ಆ ಪೇಷಂಟ್ಸ್ ಹೋಗ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಬರ್ತಾರೆ. ಓಕೆ, ಗೂಗಲ್ ಅನಾಲಿಸಿಸ್ ಮಾಡ್ಕೊಂಡು ಬರ್ತಾರೆ. ಆದರೆ ಅವ್ರು ಅನಾಲಿಸಿಸ್ ಮಾಡಿದಾಗ ಅವ್ರ ಮೈಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹರಿಯುತ್ತೆ. ಓ, ಈ ಕಾಂಪ್ಲಿಕೇಶನ್ ಇರ್ಬೋದು, ಈ ಕಾಂಪ್ಲಿಕೇಶನ್ ಇರ್ಬೋದು, ಈ ಕಾಂಪ್ಲಿಕೇಶನ್ ಇರ್ಬೋದು, ಈ ತರಹ. ಸೊ ಎಲ್ಲ ಕಡೆ ಹರಿಯುತ್ತೆ, ಯಾಕಂದ್ರೆ ಗೂಗಲ್ ಇನ್ಫಾರ್ಮೇಶನ್ ಅಷ್ಟೇ ಕೊಡೋದು, ಬಟ್ ಡೈರೆಕ್ಟ್ ಮಾಡೋದಿಲ್ಲ ಗೂಗಲ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ವಾಪಸ್ ಬಂದಾಗ ನಾವು ಹೇಳಿದ್ವಿ, ಇಲ್ಲ ನಿಮ್ಗೆ ಈ ತರ ಏನು ತೊಂದರೆ ಇಲ್ಲ, ಇದೊಂದೇ ಮಾತ್ರನೇ ನಿಮ್ಗೆ ಈ ತರಹ ಈ ಕಂಡೀಷನ್ ಅಲ್ಲಿ ತೊಂದರೆ ಕಾಣಿಸ್ಕೊಂಡಿರೋದು, ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ನಿಮ್ಗೆ ಇದೆಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿದಾಗ it took some time for them to come out from that mental stress. I agree. ಖಂಡಿತ ಇಂಥ ತುಂಬಾ ಕೇಸ್ಗಳಾಗಿರುತ್ತೆ. ಹೌದು. ಸೊ ಗೂಗಲ್ ಡಾಕ್ಟರ್ ಆಗೋದು ಬೇಡ, ಬಟ್ ಇನ್ಫಾರ್ಮೇಶನ್ ತಿಳಿದಿರಲಿ. ಬಟ್ ಇನ್ಫಾರ್ಮೇಶನ್ ಹೇಗೆ ನಾವು ಗ್ರಹಿಸ್ಕೋಬೇಕು ಅಂತ ಹೇಳಿದ್ರೆ, ಇದು ನನಗೆ ಅಂತ ಅಂದ್ಬಿಟ್ಟು ಗ್ರಹಿಸ್ಕೊಳ್ಬಾರ್ದು. ಎಕ್ಸಾಕ್ಟ್ಲಿ. ಬಟ್ ಕಂಡೀಷನ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ವೆರಿ ನೈಸ್. ರೇವತಿ ಅವರೇ, ಜೀವನ ಶೈಲಿ ವಿಷಯಕ್ಕೆ ಬರೋದಾದರೆ, ಇವತ್ತೆಲ್ಲ ವರ್ಕೋಹಾಲಿಕ್, ಟೈಮ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಊಟಕ್ಕೆ ಅಂದರೆ ಇಷ್ಟು, ಅಥವಾ ಹೊರಗಡೆ ಹೋಗಬೇಕು ಅಂದರೆ ಇಷ್ಟು, ಟ್ರಾವೆಲ್ಗೆ ಅಂದ್ರೆ ಇಷ್ಟು ಅಂತ. ಮೆಟರ್ನಿಟಿ ಅಂದ್ರೂ ಫಿಕ್ಸ್. ಒಂದೊಳ್ಳೆ ಆರೈಕೆ ಗರ್ಭಧಾರಣೆಯ ಸಂದರ್ಭದಲ್ಲೂ ಪಡ್ಕೊಳ್ಳಲ್ಲ, ಆಮೇಲೆ ಡೆಲಿವರಿ ಆದಮೇಲೂ ಕೂಡ ಒಂದು ಹಾರ್ಡ್ಲಿ ಅಟ್ಲೀಸ್ಟ್ ಒಂದು 45 ಡೇಸ್ ತಗೊಳ್ಳಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಡುಗೆ ಮಾಡೋಕ್ಕೂ ಪುರ್ಸೋತಿಲ್ಲ, ಒಂದು ಸವಿಯಾದ ಒಂದು ಅಡುಗೆ ಮಾಡಿ ತಿನ್ನುವಂತಹ ಮನಸ್ಥಿತಿನೂ ಇವತ್ತು ಹೆಣ್ಮಕ್ಳಿಗಿಲ್ಲ. ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಪ್ಯಾಕ್ಡ್ ಫುಡ್ ಇರ್ಬೋದು, ಇದೊಂಥರ ಲೈಫಲ್ಲಿ ಪಾರ್ಟ್ ಆಫ್ ದ ಲೈಫ್ ಆಗಿಬಿಟ್ಟಿದೆ. ಸೊ ಇದೆಷ್ಟು ಪರಿಣಾಮ ಬೀರುತ್ತೆ ಅಂತ? ಆಬ್ಸಲ್ಯೂಟ್ಲಿ. ಯಾಕೆ ಅಂತಂದರೆ ಈ ಫ್ರೋಝನ್ ಫುಡ್ಡು, ಇನ್ಸ್ಟೆಂಟ್ ಫುಡ್ಡು, ಫಾಸ್ಟ್ ಫುಡ್ಡು ಇವೆಲ್ಲ ಏನಾಗುತ್ತೆ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಯೋರ್ ಜನರಲ್ ಹೆಲ್ತ್. ಸೊ ಎಲ್ಲರೂ ಒಬೀಸ್ ಆಗ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಇವಾಗ ವಿ ಯೂಸ್ ಟು ಫೈಂಡ್ ವಿಮೆನ್ ಅಟ್ 50 kgs. ಇವಾಗ ವಿ ಆರ್ ಓನ್ಲಿ ಫೈಂಡಿಂಗ್ ವಿಮೆನ್ ಹೂ ಆರ್ at least 80 kgs and above baseline. And most of them have other problems. ಅಂತಂದರೆ ಇವಾಗ ಹಳೆ ಕಾಲದಲ್ಲಿ ಏನಾದ್ರು 45 ವರ್ಷ ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಶುಗರ್ಸ್ ಬರುತ್ತೆ ಅಂತಂದರೆ, ಇವಾಗ 25 ವರ್ಷ ಇರೋರ್ಗು ಬಿಕಾಸ್ ಈ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇರೋದ್ರಿಂದ ಶುಗರ್ ಏರ್ಪೇರ್ ಆಗ್ತಾ ಇದೆ. ಸೊ ಈ ಮೆಟಬಾಲಿಕ್ ಡಿಸ್ಫಂಕ್ಷನ್ ಎಲ್ಲ ಇದ್ದಾಗ ತಿರ್ಗಾ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗಿ ರೆಸಿಸ್ಟೆನ್ಸ್ ಎಲ್ಲ ಜಾಸ್ತಿ ಇದ್ದಾಗ ಈ ಪ್ರಿಎಕ್ಲಾಂಪ್ಸಿಯಾ ಬರುತ್ತೆ. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಪ್ರೆಗ್ನೆನ್ಸಿ ಇಸ್ ಅನ್ ಆಲೋಗ್ರಾಫ್ಟ್ ಅಂತ ಕರಿತೀವಿ. ಅಂತಂದರೆ ಫೀಟಸ್ ಅನ್ನೋದು ಇವಾಗ ಕಿಡ್ನಿ ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ, ಕಿಡ್ನಿ ಇವಾಗ ಒಂದು ಹೊಸ ಆರ್ಗನ್ ಅಲ್ವಾ. ಸೊ ನಮ್ಮ ಬಾಡಿ ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ನಾವು ಇಮ್ಯುನೋ ಮಾಡ್ಯುಲೇಟ್ ಮಾಡ್ತೀವಿ. ಅಂತಂದರೆ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ತೀವಿ, ಸೊ ದಟ್ ದ ಕಿಡ್ನಿ ಇಸ್ ಅಕ್ಸೆಪ್ಟೆಡ್. ಅದೇ ಥರ ಇವಾಗ ಮಗು ಅನ್ನೋದ್ರಲ್ಲಿ ಅಮ್ಮನ ಸ್ವಲ್ಪ ಕಾಂಪೊನೆಂಟ್ ಇರುತ್ತೆ, ಅಪ್ಪನ ಸ್ವಲ್ಪ ಕಾಂಪೊನೆಂಟ್ ಇರುತ್ತೆ. ದ ಫಾದರ್ಸ್ ಕಾಂಪೊನೆಂಟ್ ಬಿಕಮ್ಸ್ ಫಾರಿನ್ ಟು ದ ಬಾಡಿ. ಸೊ ಅದಕ್ಕೆ ದ ಫಸ್ಟ್ ಪ್ರೆಗ್ನೆನ್ಸಿ ಏನಿರುತ್ತೆ, ಯಾವುದೇ ಏಜ್ ಗ್ರೂಪ್ ಇದ್ರೂ ದ ಬಾಡಿ
ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಆಟೋಮ್ಯಾಟಿಕ್ಲಿ ಆಂಟಿಬಾಡೀಸ್ ಅಗೇನ್ಸ್ಟ್ ಇಟ್ ಆ್ಯಂಡ್ ಪ್ಲಾಸೆಂಟಾ ಅಂತ ಏನು ಡೆವಲಪ್ ಆಗುತ್ತೋ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಫೀಟಸ್ ವಿಚ್ ವಿಲ್ ಪ್ರೊಟೆಕ್ಟ್ ದ ಬೇಬಿ ಅದಾಗೋದು ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಮಾರ್ಫಾಲಜಿಕಲಿ ಕರೆಕ್ಟಾಗಿ ಆಗೋದು ಸ್ಟ್ರಕ್ಚರಲಿ 12 to 14 ವೀಕ್ಸ್ ಅಲ್ಲಿವರೆಗೂ ಆ ಮಗು ಏನಿದೆಯೋ ಇಟ್ ಇಸ್ ಸಿಕ್ಕಾಪಟ್ಟೆ ಸ್ಟ್ರೆಸ್ನ ಅನುಭವಿಸುತ್ತೆ, ಇನ್ನೂ ಅಕ್ಸೆಪ್ಟೆನ್ಸ್ ಫ್ಯಾಕ್ಟರ್ ಇರೋದಿಲ್ಲ. ಅದ್ರ ಜೊತೆಗೆ ಇಫ್ ಆಲ್ ದೀಸ್ ಚಾಲೆಂಜಸ್ ಅರೈಸ್ ಅಂತಂದ್ರೆ ಒಬೀಸ್ ಲೇಡಿ ಇರ್ತಾರೆ, ಊಟ ಸರಿಯಾಗಿ ಮಾಡೋದಿಲ್ಲ, ಬ್ಲಡ್ ಶುಗರ್ಸ್ ಅಬ್ನಾರ್ಮಲ್ ಇರುತ್ತೆ, ಎಷ್ಟೋ ಜನಕ್ಕೆ BP ಜಾಸ್ತಿ ಇದೆ ಅಂತಾನೂ ಗೊತ್ತಾಗಲ್ಲ. ಈ ಪಾಲಿಸಿಸ್ಟಿಕ್ ಓವರಿ ಅನ್ನೋ ಒಂದು ಕಂಡೀಷನ್ ಏನಿದೆ ಇವಾಗ ಎಷ್ಟೋ ಜನರಲ್ಲಿದೆ. ಆಕ್ಚುಲಿ ಇಂಡಿಯಾ ಹಸ್ ಬಿಕಮ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅನ್ಫಾರ್ಚುನೇಟ್ಲಿ ನಾನು ಇದನ್ನ ಹೇಳಬೇಕು. ಯಾಕೆ ಅಂತಂದ್ರೆ ಅವರು ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಅವ್ರ ಅಮ್ಮ ಅಷ್ಟೊಂದು ಸೀರಿಯಸ್ ಆಗಿ ಅವ್ರ ಬ್ಲಡ್ ಶುಗರ್ ಅಬ್ನಾರ್ಮಲಿಟೀಸ್ ಎಲ್ಲ ನೋಡ್ಕೊಳ್ದೇ ಇರೋದ್ರಿಂದ ಈ ಮಗು ಏನಾಗಿದೆ ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ, ಮ್ಯಾಲ್ ಅಡ್ಯಾಪ್ಟ್ ಆಗಿಬಿಟ್ಟು ಚಿಕ್ಕ ವಯಸ್ಸಲ್ಲೇ ಒಬಿಸಿಟಿ, ಚಿಕ್ಕ ವಯಸ್ಸಲ್ಲೇ ಸ್ಟ್ರೋಕ್, ಚಿಕ್ಕ ವಯಸ್ಸಲ್ಲೇ ಡಯಾಬಿಟೀಸ್ ಈ ಥರ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಪಾಲಿಸಿಸ್ಟಿಕ್ ವಿಮೆನ್ನು ಪ್ರೆಗ್ನೆಂಟ್ ಆದಾಗ ಶುಗರ್ಸ್ ಜಾಸ್ತಿ ಆಗಿ ಈ ಥರ ಎಲ್ಲ ತೊಂದರೆಗಳು ಜಾಸ್ತಿ ಬ್ರೀಡ್ ಆಗ್ತಾ ಇದೆ. ಸೊ ನಾನೇನು ಹೇಳಬೇಕು ಅಂತಂದರೆ, ಒಂದು BP ಟ್ರೀಟ್ಮೆಂಟ್ ಕೊಡೋದು ಒಂದು ಕಡೆ ಇರಲಿ, BPನ ಐಡೆಂಟಿಫೈ ಮಾಡೋದು ಒಂದು ಕಡೆ ಇರಲಿ, ಪ್ರೀ ಕನ್ಸೆಪ್ಷನ್ ಅಂತ ಏನು ಕರಿತೀವಿ, ವಿ ಕೆನಾಟ್ ಚೇಂಜ್, ಆಬ್ವಿಯಸ್ಲಿ ಯು ಕೆನಾಟ್ ಚೇಂಜ್ ಮಚ್, ಬಟ್ ಅಟ್ಲೀಸ್ಟ್ ಪ್ರೀ ಕನ್ಸೆಪ್ಷನ್ ಅಲ್ಲಿ ಇಫ್ ಯು ಟೆಲ್ ದೆಮ್ ಯುವರ್ ಶುಗರ್ಸ್ ಆರ್ ಅಬ್ನಾರ್ಮಲ್, ಇದನ್ನು ಟ್ರೀಟ್ ಮಾಡಬೇಕು, ಥೈರಾಯ್ಡ್ ಅಬ್ನಾರ್ಮಾಲಿಟಿ ಇದೆ ಟ್ರೀಟ್ ಮಾಡಬೇಕು, ಫೋಲಿಕ್ ಆಸಿಡ್ ತಗೊಳ್ಳಿ, ಇದು ತಗೊಂಡು ನೀವು ಕನ್ಸೀವ್ ಆಗಿ ಅಂತಂದ್ರೆ ಇಟ್ಸ್ ಅ ಕಂಟ್ರೋಲ್ಡ್ ಸಿಚುವೇಶನ್. ಸೊ ನಾನು ಹೇಳೋದೇನೆಂದ್ರೆ, ಗಿವ್ ಇಂಪಾರ್ಟೆನ್ಸ್ ಟು ಪ್ರಯರ್ ಟು ಪ್ರೆಗ್ನೆನ್ಸಿನ ಚಾನ್ಸ್ ಇವೆಂಟ್ ಆಗಿ ಬಿಡಬೇಡಿ, ಮೇಕ್ ಇಟ್ ಪ್ಲಾನ್ಡ್. ನಾನು ಇವಾಗ ಪ್ರೆಗ್ನೆಂಟ್ ಆಗಬೇಕು, ಲೆಟ್ ಮೀ ಮೀಟ್ ಮೈ ಡಾಕ್ಟರ್ ಬಿಫೋರ್ ಐ ಗೆಟ್ ಪ್ರೆಗ್ನೆಂಟ್, ಸೊ ದಟ್ ಶಿ ವಿಲ್ ಟೆಲ್ ಯು ದೀಸ್ ಆರ್ ದ ಇಶ್ಯೂಸ್, ಲೆಟ್ ಮೀ ಸಾರ್ಟ್ ಇಟ್ ಔಟ್ ಫಾರ್ ಪ್ರೆಗ್ನೆನ್ಸಿ. ಅಲ್ಲ, ಆ ವಿಷಯದಲ್ಲಿ ಶೈ ಇದೆ, ನೀವು ಅದಕ್ಕೆ ಉತ್ತರ ಹೇಳ್ಬೋದು ಅಂತ ಅನ್ಸುತ್ತೆ. ಪ್ರೆಗ್ನೆನ್ಸಿ ಅನ್ಬೇಕಾದ್ರೆ ಅದನ್ನು ಪಬ್ಲಿಷ್ ಮಾಡೋಕ್ಕೂ ಯೋಚನೆ ಮಾಡ್ತಾರೆ, ಡಾಕ್ಟರ್ ಹತ್ರ ಕೆಲವೊಂದು ವಿಷಯನ ಶೇರ್ ಮಾಡೋದಕ್ಕೂ ಶೈ ಫೀಲಿಂಗ್ಸ್ ಇದೆ ಇನ್ನು ಕೆಲವೊಂದು ಹೆಣ್ಣು ಮಕ್ಕಳಿಗೆ. ಹೌದು ಹೌದು, ಏನು ಹೇಳ್ತೀರಿ? ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ನೀವು ಹೇಳ್ದಂಗೆ ಜಾಗೃತಿ ಅನ್ನೋದನ್ನು ನಾವು ಚೆನ್ನಾಗಿ ಜನರಲ್ಲಿ ಮೂಡಿಸ್ಬೇಕಾಗತ್ತೆ. ಹಾಗೇನೆ ಲೈಕ್ ಹೆಣ್ಮಕ್ಳಲ್ಲಿ ನಾವು ಎಡ್ಯುಕೇಷನ್ ಇಂಪ್ರೂವ್ ಮಾಡ್ದಂಗೆ ಅವರಲ್ಲಿ ಆ ನಾಲೆಜ್ ಬಂದಾಗ ಖಂಡಿತ ಲೈಕ್ ಆಲ್ ದಿಸ್ ಶೈನೆಸ್ ಇದೆಲ್ಲಾನು ಸಂಕೋಚ ಭಾಗ ಅಂತ ನಾವು ತಗೊಂಡಾಗ ಅಲ್ಲಿ ಜಾಗೃತಿ ಬಹಳ ಕೊರತೆ, ಬಹಳ. ಹೌದು ಹೌದು, ಎಡ್ಯುಕೇಷನ್ ಬಗ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ರೂರಲ್ ಪಾಪ್ಯುಲೇಷನ್ ಅಲ್ಲಿ ನಾವು ಎಡ್ಯುಕೇಷನ್ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಎಡ್ಯುಕೇಷನ್ ಇಂಪ್ರೂವ್ ಆದಂಗೆನೆ ಎಷ್ಟೋ ಕಂಡೀಷನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು. ಇದು ಲೈಕ್ ಡಾಕ್ಟರ್ ರೇವತಿ ಹೇಳ್ದಂಗೆ ಇದು ಒಬ್ಬರಿಂದ ಹೋರಾಟ ಅಲ್ಲ, ಇದು ಎಲ್ಲರಿಂದನೂ ಹೋರಾಟ ಆಗಬೇಕು, ನಮ್ಮಿಂದ ಶುರು ಆಗಲಿ, ಬಟ್ ಆದರೆ ಎಲ್ಲ ಕಡೆನೂ ಅದು ಸಂಚರಿಸಲಿ ಅಂತಾನೆ ನಾವು ನೋಡಬೇಕಾಗತ್ತೆ. ಎಕ್ಲಾಂಪ್ಸಿ ಅಂದಾಗ ಡಾಕ್ಟರ್ ರೇವತಿ ನೀವು ಹೇಳಿ, ಈಗ ಒಂದ್ಸತಿ ಡೆಲಿವರಿ ಆಯಿತು, ಹೇಗೋ ನೀವು ಅದು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ನೀವು ಡಯಾಗ್ನೋಸ್ ಮಾಡಿದ್ರಿ, ಅವ್ರಿಗೆ ನೀಟಾಗಿ ಟ್ರೀಟ್ಮೆಂಟ್ ಕೊಟ್ರಿ, ಫಿನಿಶ್, ಮಗು ಮತ್ತು ತಾಯಿನ ನೀವು ಸೇಫ್ ಮಾಡಿದ್ರಿ ಅಷ್ಟೇನಾ, ಅಥವಾ ಆಮೇಲೂ ಟೇಕ್ ಕೇರ್ ಮಾಡಬೇಕಾ, ಹೇಗದು? ಸಚ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ಯು ಆರ್ ಗೆಟಿಂಗ್ ದಿಸ್ ಔಟ್. ಯಾಕೆ ಅಂತಂದರೆ, ಸೊ ಎಲ್ಲರೂ ಏನಂತ ಪ್ರೀ ಎಕ್ಲಾಂಪ್ಸಿಯಾ ರಿಲೇಟೆಡ್ ಟು ಪ್ರೆಗ್ನೆನ್ಸಿ, ಅದಾದಮೇಲೆ ಇಟ್ಸ್ ಗಾನ್. ಹೌದು ಅಲ್ಲ, ಅದು ಪ್ರೆಗ್ನೆನ್ಸಿ ಏನಿದೆ ಇಟ್ ಗಿವ್ಸ್ ಯು ಅ ವಿಂಡೋ ಅಂತಂದ್ರೆ ಇಟ್ ಟೆಲ್ಸ್ ಯು ಆರ್ ಅಂಡರ್ ಸ್ಟ್ರೆಸ್. ಪ್ರೀ ಎಕ್ಲಾಂಪ್ಸಿ ಅನ್ನೋದು ನಾವೇನಂತಿದ್ದೀವಿ, ರಕ್ತನಾಳಗಳು, ಬ್ಲಡ್ ಸರ್ಕ್ಯುಲೇಷನ್ ಇವೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಆಗ್ತಾ ಇದೆ ಅಂತ. ಸೊ ಬೇಸಿಕ್ಲಿ ಇಟ್ ರಿಫ್ಲೆಕ್ಟ್ಸ್ ಆನ್ ದ ಹಾರ್ಟ್, ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಈ ವಿಮೆನ್ ಏನಿರುತ್ತಾರೋ ಅವ್ರಿಗೆ ಮುಂದೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಅದು ಇಟ್ ಕುಡ್ ಬಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಇಟ್ ಕುಡ್ ಬಿ ಬಿಕಾಸ್ ಆಫ್ ಶುಗರ್ಸ್. ಸೊ ಇವೆಲ್ಲ 6 weeks ನಂತರ ನಾವು ಅಸೆಸ್ ಮಾಡ್ತೀವಿ. ಇವಾಗ BP ಬಂದಿರುತ್ತೆ ಪ್ರೆಗ್ನೆನ್ಸಿನಲ್ಲಿ, 20 ವಾರಕ್ಕಿಂತ ಮುಂಚೆ ಇರಲಿಲ್ಲ, ಪ್ರೆಗ್ನೆನ್ಸಿನಲ್ಲಿ ನಂಗೆ BP ಇತ್ತು. ಸೊ ಪ್ರೆಗ್ನೆನ್ಸಿ ಆಯಿತು, ಡೆಲಿವರಿ ಆಯಿತು, ನನ್ನ BP ಹೊಟ್ಟೋಯ್ತು, ಸೊ ನನಗೂ ಆ BPಗೂ ಏನೂ ಸಂಬಂಧ ಇಲ್ಲ ಅಂತ ಅವರು ಮನೆಗೆ ಹೋಗ್ತಾರೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ 6 weeks ಆದಮೇಲೆ ನಾವು ಅಸೆಸ್ ಮಾಡಿ ನೋಡಬೇಕು, ನಿಮ್ಗೆ ಇನ್ನೂ ಇದೆಯಾ, ರೆಸಿಡ್ಯೂವಲ್ ಹೈಪರ್ಟೆನ್ಷನ್ ಇದೆಯಾ. ಈ ಮಾನಿಟರ್ ಯಾರು ಮಾಡೋದಿಲ್ಲ. ಆಮೇಲೆ ಅದನ್ನ ನಾನು ಹೆಂಗೆ, ಇವಾಗ ಥೈರಾಯ್ಡ್ ನಾನು ಪ್ರೆಗ್ನೆನ್ಸಿನಲ್ಲಿ ಕಂಡಿಡ್ಕೊಂಡಿದ್ದೀನಿ, ಬಟ್ ಅಲ್ಲೇ ಡಸ್ ಇಟ್ ಎಂಡ್ ಅಟ್ ದಟ್ ಪ್ರೆಗ್ನೆನ್ಸಿ ಆದಮೇಲೆ, ಹೌ ಡು ಐಟ್. ಸೊ 6 weeks ಆದಮೇಲೆ ಇವ್ಯಾಲ್ಯೂಯೇಟ್ ಮಾಡಿ, ಇನ್ಫ್ಯಾಕ್ಟ್ ಇವಾಗ ಏನು ಹೇಳ್ತಾರೆ ಅಂತಂದರೆ, ಇವಾಗ ದೆರ್ ಆರ್ ಸಮ್ ಗೈಡ್ಲೈನ್ಸ್. ಇವಾಗ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಅಸೆಸ್ಮೆಂಟ್ ಮಾಡೋದು ಯೂಶಲಿ 50 years ಆದಮೇಲೆ, ಆ್ಯನ್ಯುವಲ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಏನು ಮಾಡ್ತೀವೋ ಅದು 50 years ಆದಮೇಲೆ. ಆದರೆ ಈ ಪ್ರೀ ಎಕ್ಲಾಂಪ್ಸಿಯಾ ಅಂತ ಕಂಡೀಷನ್ ಬಂದವ್ರಿಗೆ ಪ್ರತಿ ವರ್ಷ ಮಾಡಬೇಕು ಟಿಲ್ ದೆ ರೀಚ್ 50 years. ಸೊ ಅದ್ರಲ್ಲಿ ಏನೇನು ನೋಡ್ತೀರಾ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ಲಿಪಿಡ್ ಪ್ರೊಫೈಲ್ ಅಂತಂದರೆ ನಿಮ್ಮ ಕೊಬ್ಬು, ಕೊಲೆಸ್ಟ್ರಾಲ್ ಏನಿದೆ ಅದು ಎಷ್ಟಿದೆ, ಎಷ್ಟು ಮಟ್ಟಿಗಿದೆ, ಶುಗರ್ಸ್ ಹೆಂಗಿದೆ, ಥೈರಾಯ್ಡ್ ಹೆಂಗಿದೆ, ಪ್ಲಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತ ಅಂದರೆ ಕೆಲವ್ರಿಗೆ
ಹಾರ್ಟ್ ಕೂಡ ಅಫೆಕ್ಟ್ ಆಗಿರುತ್ತೆ ಪ್ರೀ ಎಕ್ಲಾಂಪ್ಸಿಯಿಂದ. ಸೊ ಇಕೋ ಕಾರ್ಡಿಯೋಗ್ರಫಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಹೆಂಗಿದೆ ಅಂತ ನೋಡಿ ಅದನ್ನು ಮಾಡಿಫೈ ಮಾಡೋದಕ್ಕೆ ಕೆಲವು ಮೆಡಿಕೇಶನ್ಸ್ ಕೊಡ್ಬೋದು. ಇವಾಗ ಅಕಸ್ಮಾತ್ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡೋಕ್ಕೆ ಸ್ಟ್ಯಾಟಿನ್ಸ್ ಕೊಡ್ಬೋದು. BP ಕಂಟಿನ್ಯೂಸ್ ಆಗಿ ಇನ್ನೂ ಜಾಸ್ತಿ ಇತ್ತು, BP ಇವಾಗ ಟ್ರೀಟ್ ಮಾಡ್ಬೋದು ನೀವು ಡೆಲಿವರಿ ಆದಮೇಲೂ. ಸೊ ಹೀಗೆ ಮಾಡೋದ್ರಿಂದ ನಾವು ಅವರ ಲೈಫ್ ಲಾಂಗ್ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ನ ಮಾಡಿಫೈ ಮಾಡ್ತೀವಿ. ಸೊ ಇಟ್ ಡಸ್ ನಾಟ್ ಎಂಡ್ ವಿತ್ ಪ್ರೆಗ್ನೆನ್ಸಿ, ಇಟ್ ಸ್ಟಾರ್ಟ್ಸ್ ಮಚ್ ಬಿಫೋರ್ ಪ್ರೆಗ್ನೆನ್ಸಿ. ಅಡಾಲಸೆನ್ಸ್ ಅಲ್ಲಿ ಇಟ್ ಸ್ಟಾರ್ಟ್ಸ್ ಅಂತಂದ್ರೆ ಇಫ್ ಯು ಐಡೆಂಟಿಫೈ ಅ ವುಮನ್ ಹೂಸ್ ಪಾಲಿಸಿಸ್ಟಿಕ್ ಓವರಿ ಆರ್ ಹೂಸ್ ಹ್ಯಾಡ್ ಸಮ್ ಅದರ್ ಇಶ್ಯೂಸ್, ಅಂದ್ರೆ ಹೂಸ್ ಒಬೀಸ್ ಅಂಥವ್ರನ್ನ ಮಾಡಿಫೈ ಮಾಡಿ ಅವ್ರನ್ನ ಪ್ರೆಗ್ನೆಂಟ್ ಮಾಡಿ ಡೆಲಿವರಿ ಮಾಡಿದ ಮೇಲೂ ಅವ್ರನ್ನ ಮಾನಿಟರ್ ಮಾಡೋದ್ರಿಂದ ಅವ್ರ ವ್ಯಾಲ್ಯೂ ಟು ಹರ್ ಲೈಫ್ and the society improves as a whole. I agree. ಇನ್ನೊಂದು ಇದರಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈಗ ಕ್ರೋನಿಕ್ ಕಂಡೀಷನ್ಸ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಬರ್ತಾ ಇದೆ. ಲೈಕ್ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಡಿಸೀಸು, ಇವೆಲ್ಲಾನು ಕ್ರೋನಿಕ್ ಕಂಡೀಷನ್ಸ್ ಅಂತ ಹೇಳಿದ್ರೆ ತುಂಬ ದಿವಸ ಇರೋವಂಥ ಕಂಡೀಷನ್ಸ್. ಅಕ್ಯೂಟ್ ಕಂಡೀಷನ್ಸ್ ಅಂದರೆ ಇಮಿಡಿಯೇಟ್ ಆಗಿ ಏನೋ ತೊಂದರೆ ಆಯಿತು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಈ ಕ್ರೋನಿಕ್ ಕಂಡೀಷನ್ಸ್ ಅಂದರೆ ತುಂಬ ವರ್ಷಗಳಿರುತ್ತೆ ಆ ತರಹ. ಈ ಕ್ರೋನಿಕ್ ಮೆಡಿಕಲ್ ಕಂಡೀಷನ್ಸು ಇದು ಒಂದು ದೊಡ್ಡ ಬರ್ಡನ್ ಆಗ್ತಾ ಇದೆ ಕಂಟ್ರಿನಲ್ಲಿ ಮತ್ತೆ ಎಂಟೈರ್ ವರ್ಲ್ಡ್ ಅಲ್ಲಿ. ಸೊ ಈ ಕ್ರೋನಿಕ್ ಮೆಡಿಕಲ್ ಕಂಡೀಷನ್ಸ್ನ ನಾವು ರಿಡ್ಯೂಸ್ ಮಾಡಬೇಕು, ಅದು ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ರಿಸೋರ್ಸಸ್ ಎಲ್ಲ ನಾವು ಅದರ ಕಡೆ ಡೈರೆಕ್ಟ್ ಮಾಡಬೇಕಾಗತ್ತೆ. ನಾವು ಟು ಇಂಪ್ರೂವ್ ದ ಹೆಲ್ತ್ ಕಂಡೀಷನ್ ಆಫ್ ಅ ಪರ್ಸನ್ ಅಂತ ಹೇಳಿದಾಗ ಈ ಕ್ರೋನಿಕ್ ಮೆಡಿಕಲ್ ಕಂಡೀಷನ್ಸ್ಗೆ ನಾವು ಹೆಚ್ಚಿನ ರಿಸೋರ್ಸಸ್ ಕೊಡಬೇಕಾಗತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸಿಯಾ ಇರೋ ಮದರ್ಸ್ಗೂ ಕೂಡ ಈ ಒಂದು ಕ್ಯಾಟಗರಿಗೆ ಮುಂದೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಈ ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದಾಗ ಈ ಕಂಡೀಷನ್ಗೆ ಬರುವಂಥ ಸಂದರ್ಭ ಏನಿರುತ್ತೋ ಅದನ್ನ ಡಿಲೇ ಮಾಡ್ಕೋಬಹುದು. ಅಂದ್ರೆ ಇವಾಗ 40 years ಅಲ್ಲಿ ಬರುವಂಥ ಕಂಡೀಷನ್ನ ನಾವು ವಿ ಕ್ಯಾನ್ ಜಸ್ಟ್ ಪುಷ್ ಇಟ್ ಫಾರ್ ಅನದರ್ 5 years. ಸೊ 5 years ದಟ್ ಲೇಡಿ ವಿಲ್ ಹ್ಯಾವ್ ಅ ಡಿಸೀಸ್ ಫ್ರೀ ಪೀರಿಯಡ್ in her life. Okay. So that is the importance of identifying the long term complications of preeclampsia. Right. Same time ನನಗೆ ಇನ್ನೊಂದು ಕ್ವೆಶ್ಚನ್ ರೈಸ್ ಆಗಿತ್ತು ಅಂದರೆ ಒಂದು ಫಸ್ಟ್ ಪ್ರೆಗ್ನೆನ್ಸಿ ಅನ್ಬೇಕಾದ್ರೆ ಡಾಕ್ಟರ್ ರೇವತಿ ಅವರು ಹೇಳ್ದಂಗೆ ಇಟ್ ಇಸ್ ಅ ಹೈ ರಿಸ್ಕ್. ಹೌದು. ಆ್ಯಂಡ್ ತುಂಬ ಟೇಕ್ ಕೇರ್ ಮಾಡಬೇಕು. ಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡೋದಾದ್ರೆ ಯಾರಿಗೆ ಬೇಕಾದರೂ ಬರ್ಬೋದು ಇಂಥ ಸಿಚುವೇಶನ್. ಸೊ ಫಸ್ಟ್ ಪ್ರೆಗ್ನೆನ್ಸಿ ಇತ್ತು ಇಲ್ಲದೆ ಒಂದು ಡೆಲಿವರಿ ಆಯಿತು, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಬರೋ ಚಾನ್ಸಸ್ ಇರುತ್ತೆ, ಅದನ್ನು ಹಿಂಗೆ ಅಂತ ಏನಾದರೂ? ಹೌದು, ನಾವು ಮುಂಚೆನೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಫಸ್ಟ್ ಪ್ರೆಗ್ನೆನ್ಸಿ ಈಸ್ ಅ ಬಿಗ್ ರಿಸ್ಕ್ ಫ್ಯಾಕ್ಟರ್. ಬಟ್ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಬಂದಿದೆ ಅಂದರೆ ಈ ಪ್ರೆಗ್ನೆನ್ಸಿನಲ್ಲೂ ಬರೋ ಸಾಧ್ಯತೆ ಇದೆ. ಪರ್ಸೆಂಟೇಜ್ ನೋಡೋದಾದ್ರೆ ಅಂದಾಜು ಸೊ ಆಲ್ಮೋಸ್ಟ್ ಲೈಕ್ 20-30% ಆಫ್ ದ ಮದರ್ಸ್ ವಿತ್ ಪ್ರೀವಿಯಸ್ ಪ್ರಿಎಕ್ಲಾಂಪ್ಸಿಯಾ ಕ್ಯಾನ್ ಡೆವಲಪ್ ಪ್ರಿಎಕ್ಲಾಂಪ್ಸಿಯಾ. ಇವಾಗ ಯೂಶಲಿ ಪ್ರೆಗ್ನೆನ್ಸಿ ಅಂದಾಗ ಒಂದು ಪ್ರೆಗ್ನೆನ್ಸಿಗೂ ಇನ್ನೊಂದು ಪ್ರೆಗ್ನೆನ್ಸಿಗೂ ಎಂಟೈರ್ಲಿ ಚೇಂಜ್ ಇರುತ್ತೆ, ಫೀಲಿಂಗ್ಸ್ ಚೇಂಜ್ ಇರುತ್ತೆ ಎಲ್ಲ ಹೇಳ್ತಾರಲ್ಲ. ಸೊ ಬರಲೇಬೇಕು ಅಂತಿದೆಯಾ, ಬರೋ ಚಾನ್ಸ್? ಅಲ್ಲ, ಹೇಳಿದ್ನಲ್ಲ ಚಾನ್ಸ್ ಇರುತ್ತೆ. ಈಗ ಏನು ಅಂತ ಹೇಳಿದ್ರೆ ನಾವು ರಿಸ್ಕ್ ಅನಾಲಿಸಿಸ್ ಅಂತ ಮಾಡಿದಾಗ ಎಲ್ಲ ಫ್ಯಾಕ್ಟರ್ಸ್ನು ನಾವು ಗಮನ ಕೊಡಬೇಕಾಗತ್ತೆ. ಜಸ್ಟ್ ಬಿಕಾಸ್ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಬಂತು 100% ಬರೋದಿಲ್ಲ. ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಬಂತು ಇಟ್ ವಿಲ್ ಆ್ಯಡ್ ಸಮ್ ರಿಸ್ಕ್. ಬಟ್ ಇನ್ ದಿಸ್ ಪ್ರೆಗ್ನೆನ್ಸಿ ಬಿ ಪಿ ಅಷ್ಟೇ ಅಲ್ಲದೆ ಶುಗರ್ಸ್ ಜಾಸ್ತಿ ಆಯಿತು, ಥೈರಾಯ್ಡ್ ಪ್ರಾಬ್ಲಮ್ಸ್ ಆಯಿತು, ಈ ಥರದ್ದೆಲ್ಲ ಇದ್ರೆ ವೇಟ್ ಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅದು ಕೂಡ ಬಹಳ ಇಂಪಾರ್ಟೆಂಟು. ಅಂದರೆ ಇವಾಗ ಓಕೆ, ಇವಾಗ ನೀವೇ ಹೇಳಿದ್ರಿ ಒಂದು ಗರ್ಭಿಣಿ ಅಂತ ಹೇಳಿದ ಕೂಡಲೇ ಇವಾಗ ನಾವು ಈ ಪ್ರಿಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡಿದ್ರೆ ಎಲ್ಲ ಗರ್ಭಿಣಿಯರಿಗೆ ಒಂಥರ ಆತಂಕ ಶುರುವಾಗೋಗುತ್ತೆ. ಆ ತರಹ ಆತಂಕ ಬೇಡ. ಯಾಕಂತ ಹೇಳಿದ್ರೆ ಪ್ರೆಗ್ನೆನ್ಸಿನ ನಾವು ನ್ಯಾಚುರಲ್ ಫಿನಾಮಿನನ್ ಅಂತಾನೂ ಹೇಳ್ತೀವಿ, ನ್ಯಾಚುರಲ್ ಫಿಸಿಯೋಲಾಜಿಕಲ್ ಫಿನಾಮಿನನ್ ಅಂತ ಹೇಳ್ತೀವಿ. ಸೊ ಹಾಗಿರ್ಬೇಕಾದ್ರೆ ಅವ್ರೇನ್ ಮಾಡಬೇಕು, ಏನೇನು ಮುನ್ಸೂಚನೆಗಳನ್ನ ನಾವು ಅವ್ರು ನೋಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ವೇಟ್ ಗೇನು, ಏಕ್ದಮ್ 2 ವಾರದಲ್ಲಿ ಒಂದು 2 kg ಹೆಚ್ಚಿನ ವೇಟ್ ಗೇನ್ ಆಯಿತು, ಮೈ ಎಲ್ಲ ಊತ ಕಾಣಿಸ್ತಾ ಇದೆ, ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ, ಈ ತರಹ ಒಂದು ಸೂಚನೆ ಇದ್ದಾಗ, ಸಿಂಪ್ಟಮ್ ಇದ್ದಾಗ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಬೇಕು. ಸೊ ಈ ಥರದೆಲ್ಲಾನು ಅವ್ರ ಗಮನ ಇಟ್ಕೊಂಡು ಬರಬೇಕಾಗತ್ತೆ. ಓಕೆ, ಈ ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಸಾವು ಅಂದಾಗ ನಿಜಕ್ಕೂ ಆತಂಕ ಆಗುತ್ತೆ. ಎಕ್ಲಾಂಪ್ಸಿಯಾ ಇದೆ ಅಂದಾಗ ತಾಯಿ ಮತ್ತು ಕುಟುಂಬದವರಿಗೆ ಸಹಜವಾಗಿ ಭಯ ಇರುತ್ತೆ. ಬಟ್ ಪ್ರೆಗ್ನೆನ್ಸಿಲೇ ಇದ್ದವ್ರಿಗೆ ಇನ್ನೂ ಹೆಚ್ಚಿನ ಆತಂಕ ಅನಿಸುತ್ತೆ. ಆ ಭಯಕ್ಕೆ ಏನಾದರೂ ಸಾವು ಸಂಭವಿಸೋ ಚಾನ್ಸಸ್ ಇರುತ್ತೆ? ಭಯದಿಂದ ಸಾವು ಸಂಭವಿಸಕ್ಕೆ ಸಾಧ್ಯ ಇಲ್ಲ. ಕೆಲವರು ರಿಸ್ಕ್ ತಗೋದು ಇಲ್ಲ ಥರ. ಬಟ್ ನೀವು ಹೇಳ್ತಾ ಇರೋದು ಮೇ ಬಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದ ಪ್ರಿಎಕ್ಲಾಂಪ್ಸಿಯಾ ಬರ್ಬೋದು, ಬಟ್ ಭಯದಿಂದ ಯಾರು ಸಾಯೋದಿಲ್ಲ. ಬಟ್ ಏನ್ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಆಬ್ಸ್ಟೆಟ್ರಿಕ್ ಏಜ್ ಗ್ರೂಪ್ ಏನಂತಾರೆ ಅಂದ್ರೆ, ಇವಾಗ 30ರಿಂದ 50 ವರ್ಷ ಅಥವಾ 25ರಿಂದ ಒಂದು ಇವಾಗ ಐ ಹ್ಯಾವ್ ಟು ಸೇ 40 years ಬಿಕಾಸ್ ಐ ಕಾಂಟ್ ಸೇ ಇಟ್ ಇಸ್ ಲೆಸ್ ದೆನ್ ದಟ್. ಸೊ ಈ ಏಜ್ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ ಯಾರು ಸಾಯೋದಿಲ್ಲ. ಅಂಥದ್ರಲ್ಲಿ ಒಂದು ಸಾವು ಸಂಭವಿಸಿದಾಗ ಇಡೀ
ಕುಟುಂಬಕ್ಕೆ ಇಟ್ ಬಿಕಮ್ಸ್ ಲೈಕ್ ಅದನ್ನ ಹ್ಯಾಂಡಲ್ ಮಾಡುವಂತಹ ನಾರ್ಮಲ್ ಆಗಿರೋರು, ಪ್ರೆಗ್ನೆಂಟ್ ಆಗಿರೋರು, ಸಡನ್ ಆಗಿ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇಂದ ಸತ್ತೋದ್ರು ಅಂತಂದಾಗ ಅದನ್ನ ಡೈಜೆಸ್ಟ್ ಮಾಡೋದು ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಬಟ್ ಎರಡು ಇಂಪಾರ್ಟೆಂಟ್ ಥಿಂಗ್, ಮಾಡಿಫೈಬಲ್ ಫ್ಯಾಕ್ಟರ್ಸ್ ಏನಿದೆ ಅದು ನಮ್ಮ ಕಂಟ್ರೋಲಲ್ಲಿದೆ. ಸೊ ಇದು ಕಾನ್ಸಿಕ್ವೆನ್ಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ ಇವಾಗ BP ಬಂತು, BP ಟ್ರೀಟ್ ಮಾಡ್ತೀನಿ, ಅಥವಾ ಪ್ರಿಯಕ್ಲಾಂಸಿಯಾ ಬಂತು, ಪ್ರಿಯಕ್ಲಾಂಸಿಯಾ ಟ್ರೀಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಸ್ಕ್ರೀನ್ ಮಾಡಿ ನಾನು ಏನು ಮಾಡಿಫೈ ಮಾಡ್ತೀನಿ ಸೊ ದಟ್ ದಿಸ್ ಲೇಡಿ ವಿಲ್ ನಾಟ್ ಗೋ ಇನ್ ಟು ಅ ಕ್ರಿಟಿಕಲ್ ಸಿಚುವೇಶನ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದು ನಾವು ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಇವಾಗ ನೀವು ಹೇಳ್ದಂಗೆ ಇವಾಗ ಪ್ರಿಯಕ್ಲಾಂಸಿಯಾ ಅಂತ ಹೇಳಿದ ತಕ್ಷಣ ಇವಳಿಗೆ ನಾನು ಆಸ್ಪ್ರಿನ್ ತಗೋಬೇಕು ಅಂತಹ ಒಂದು ಅವೇರ್ನೆಸ್ ಇರಬೇಕು. ಅಷ್ಟು ಮಾಡಿದ್ರೆ ನಾನು 60% ಪ್ರಿಯಕ್ಲಾಂಸಿಯಾನ, ಅದು ಮೋಸ್ಟ್ ಡೆಡ್ಲಿ ಫಾರ್ಮ್ ಆಫ್ ಪ್ರಿಯಕ್ಲಾಂಸಿಯಾ, ಅರ್ಲಿ ಆನ್ಸೆಟ್ ಪ್ರಿಯಕ್ಲಾಂಸಿಯಾ ನಾನು ಪ್ರಿವೆಂಟ್ ಮಾಡ್ಬೋದು. ಇಷ್ಟು ಅವೇರ್ನೆಸ್ ಬಂದ್ರೆ ನಾನು ಎಷ್ಟೋ ಕೆಲಸ ಮಾಡ್ಬೋದು. ಇಲ್ಲದೆ ಇದ್ರೆ ನಾನು ಪ್ರತಿಯೊಂದು ಪೇಷಂಟ್ಗೂ ನಾವು 1 hour ಎಕ್ಸ್ಪ್ಲೇನ್ ಮಾಡಬೇಕು. ಇದಿದೆ, ಅದಿದೆ, ಇದಿದೆ. ಇವಾಗ ಅವ್ರು ಹೇಳ್ತಾರೆ ನನ್ನ ಪ್ರೆಗ್ನೆನ್ಸಿ ಐ ಡೋಂಟ್ ವಾಂಟ್ ಟು. ಇನ್ನೊಂದು, ಇಂಡಿಯಾನಲ್ಲಿ ಎಲ್ಲರೂ ಕ್ಯಾಲ್ಸಿಯಂ ಡಿಫಿಷಿಯಂಟ್ ಇದ್ದಾರೆ. ಇವಾಗ ನಾವು ಇದನ್ನ ವೆಸ್ಟರ್ನ್ ಲಿಟ್ರೇಚರ್ ತಗೊಂಡು ಇಂಡಿಯನ್ ವಿಮೆನ್ ಇವಾಗ US ಹೋಗ್ತಾರೆ ಅನ್ಕೊಳ್ಳಿ, ಅಲ್ಲಿ ಪ್ರೋಟೋಕಾಲ್ಸ್ ಡಿಫ್ರೆಂಟ್ ಇರುತ್ತೆ. ಅವರು ಕ್ಯಾಲ್ಸಿಯಂ ತಗೊಳ್ಳೋದಿಲ್ಲ. ಎಷ್ಟೋ ಜನ ನನಗೆ ಟೆಲಿಕನ್ಸಲ್ಟೇಷನ್ ಮಾಡಿದಾಗ ದ ಫಸ್ಟ್ ಥಿಂಗ್ ದಟ್ ಐ ಪಿಕ್ ಅಪ್ ಇಸ್ ದೇ ಆರ್ ನಾಟ್ ಸಪ್ಲಿಮೆಂಟೆಡ್ ವಿತ್ ಕ್ಯಾಲ್ಸಿಯಂ. ಬಟ್ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತಂದ್ರೆ ಬ್ಲಡ್ ವೆಸಲ್ ಅಲ್ಲಿ ಏನು ಎಂಡೋಥೀಲಿಯಂ ಇರುತ್ತೋ ಆ ಡಿಸ್ಫಂಕ್ಷನ್ ಆಗಿ ನಮಗೆ ರಕ್ತದ ಒತ್ತಡ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಬರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲರಿಗೂ 14 ವಾರ ಆದ್ಮೇಲೆ ಡೆಲಿವರಿ ಆದ್ಮೇಲೂ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೊಳ್ಳಿ. Minimum 1 to 1.5 grams. Don't rely on diet. ನಿಮ್ ಡಯಟ್ ಅಲ್ಲಿ ಮೆಜರ್ ಮಾಡಕ್ಕಾಗಲ್ಲ. Take calcium. Correct. And if you are Indian and you are settled anywhere in the world, just remember you're Indian and you require calcium. Super. So you cannot say ನಾನು ಬೇರೆ ಕಡೆ ಹೋಗಿದ್ದೀನಿ so I will behave differently. You will not behave differently. You are Indian. So you have to take calcium. You can prevent it. Second, aspirin ಯಾರಿಗೆ ಬೇಕೋ ಅವ್ರಿಗೆ ಡೆಫಿನೆಟ್ ಆಗಿ ಆಸ್ಪ್ರಿನ್ ತಗೊಳ್ಳೇಬೇಕು. ಬಟ್ ಡೋಂಟ್ ಟೇಕ್ ಇಟ್ ಔಟ್ ಆಫ್ ದ ಕೌಂಟರ್. ಸುಮ್ಮನೆ ಹೋಗಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಬಿಕಾಸ್ ಅದ್ರ ಕಾಂಪ್ಲಿಕೇಶನ್ಸ್ ಡೀಲ್ ಮಾಡುವಂತಹ ಒಂದು ಸಿಚುವೇಶನ್ ಇಲ್ಲ. ಅಂಡ್ ಕಾನ್ಸಂಟ್ರೇಟ್ ಆನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂಡ್ ರೆಗ್ಯುಲರ್ ಸರ್ವೇಲೆನ್ಸ್ ಅಂತಂದ್ರೆ ನೀವು ಡಾಕ್ಟರ್ನ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾ ಇದ್ರೆ ಇವೆಲ್ಲ ಚೇಂಜಸ್ ಮ್ಯಾಪ್ ಮಾಡಿ ಅದನ್ನ ಹೆಂಗೆ ಮಾಡಿಫೈ ಮಾಡ್ಬೋದು. ನಮ್ಮ ಬಯೋಮಾರ್ಕರ್ಸ್ ಅಂತ ಏನು ಹೇಳ್ತೀನೋ, ಇಟ್ಸ್ ಸಿಂಪಲ್ ಬ್ಲಡ್ ಟೆಸ್ಟ್. ಆ ಟೆಸ್ಟ್ ಒಂಚೂರು ಇವಾಗ ಅದರಲ್ಲಿ 2 ವ್ಯಾಲ್ಯೂ ಬರುತ್ತೆ. ಲೆಸ್ ದೆನ್ ಇದು ಬ್ಲಡ್ ಟೆಸ್ಟ್ ಮಾಡಿ ನನಗೊಂದು ವ್ಯಾಲ್ಯೂ ಬಂತು, ಆ ವ್ಯಾಲ್ಯೂ ಲೆಸ್ ದೆನ್ 38 ಅಂದ್ರೆ ದಿಸ್ ಲೇಡಿ ವಿಲ್ ನಾಟ್ ಡೆವಲಪ್ ಪ್ರಿಯಕ್ಲಾಂಸಿಯಾ ವಿತ್ ಸಿವಿಯರ್ ಫೀಚರ್ಸ್. ಸೊ ಐ ಕ್ಯಾನ್ ಸೆಂಡ್ ಹರ್ ಹೋಮ್. ಮೋರ್ ದೆನ್ 38 ಇಫ್ ಶಿ ಈಸ್ ಇನ್ ಅ ಅದಕ್ಕೇನಂತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ರೆ ನಾನು ಅವಳನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಳಿಸಿ ಐ ಕ್ಯಾನ್ ಮೇಕ್ ಶೋರ್ ದಟ್ ಶಿ ಇಸ್ ಮಾನಿಟರ್ಡ್. ಬಟ್ ಔಟ್ ಆಫ್ ಸೇ 100 women ಐ ಐಡೆಂಟಿಫೈ 15 women ಅಂದ್ರೆ ಐ ಆಮ್ ಓನ್ಲಿ ಲುಕಿಂಗ್ ಆಫ್ಟರ್ 15 women ಇನ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಎಲ್ಲಾರನ್ನೂ ನೋಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಇದೆ, ಬೇರೆ ಕಂಟ್ರೀಸ್ ಅಲ್ಲಿ ಇದೆ. ಇಫ್ ಯು ಲುಕ್ ಅಟ್ ಯುರೋಪಿಯನ್ ಕಂಟ್ರೀಸ್ ಲೈಕ್ ನಾರ್ವೆ 100 ಪೀಪಲ್ನೂ ಅವ್ರು ನೋಡ್ಕೋತಾರೆ, ನಮ್ಗೆ ಅಷ್ಟು ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡಬೇಕು, ಆ 15 ಜನನ ಐಡೆಂಟಿಫೈ ಮಾಡಿ ಪುಟ್ ಹರ್ ಇನ್ ಟು ಅ ಟರ್ಷರಿ ಕೇರ್, ಆ ಕಾಂಪ್ಲಿಕೇಶನ್ಸ್ನ ನಾನು ಅವಾಯ್ಡ್ ಮಾಡಬೇಕು. ಸೊ it is basically a very comprehensive treatment. Starts before pregnancy, during pregnancy, beyond pregnancy. I agree. Eclampsia after delivery also ಆಗ್ಬೋದು. Okay. 6 weeks ಏನಿದೆಯೋ ಪೋಸ್ಟ್ ಪಾರ್ಟಮ್ ಎಕ್ಲಾಂಸಿಯಾ ಆಗ್ಬೋದು. ಸೊ ಡೆಲಿವರಿ ಆದ್ಮೇಲೆ ನೀವು ಮನೆಗೆ ಹೋಗಿ ವಿತೌಟ್ ಮಾನಿಟರಿಂಗ್ ಇದ್ರೆ ಯು ಆರ್ ಸ್ಟಿಲ್ ಅಟ್ ರಿಸ್ಕ್. ಸೊ ಪ್ರಿ ಎಕ್ಲಾಂಸಿಯಾ ಅನ್ನೋದು ಇಟ್ಸ್ ಅ ಕಂಟಿನ್ಯೂಮ್. ರೈಟ್. ಸೊ ಇದು ಕಂಟಿನ್ಯೂಯೇಷನ್ ಹೇಗೆ ಅಂತ ಹೇಳಿದ್ರೆ ಈವನ್ ಬೇಬೀಸ್ who have been born to the pre-eclamptic mothers, they are also at risk. ಸೊ ಆ ಬೇಬೀಸ್ನು ಕೂಡ ನಾವು ಮಾನಿಟರ್ ಮಾಡಬೇಕು. ಈಗ ತಾಯಿಗೆ ನಾವು ಓಕೆ ಪ್ರಿಯಕ್ಲಾಂಸಿಯಾ ಬಂದಿತ್ತು, ಸೊ ಹಾಗಾಗಿ ನಾವು ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ದೀವಿ, ಡೆಲಿವರಿ ಆದಮೇಲೆ ಕರೆದಿದ್ದೀವಿ ಚೆಕಪ್, ಇಷ್ಟರಲ್ಲೇ ಮುಗಿಯೋದಿಲ್ಲ. ಆ ಬೇಬೀಸ್ನು ಕೂಡ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಎಷ್ಟೋ ಬೇಬೀಸು ಪ್ರಿಯಕ್ಲಾಂಸಿಯಾ, ಸಿವಿಯರ್ ಪ್ರಿಯಕ್ಲಾಂಸಿಯಾ ಇರುವಂಥ ತಾಯಿಯಂದ್ರಿಗೆ ಹುಟ್ಟಿದಾಗ ಅವ್ರಿಗೆ ಗ್ರೋತ್ ರಿಸ್ಟ್ರಿಕ್ಷನ್ ಆಗಿರುತ್ತೆ. ಆ ಮಕ್ಕಳಲ್ಲಿ ಗ್ರೋತ್ ರಿಸ್ಟ್ರಿಕ್ಷನ್ ಇರುತ್ತೆ, ಅಂದರೆ ವೇಟ್ ಬಹಳ ಕಡಿಮೆ ಇರುತ್ತೆ. ಇವಾಗ ನಾರ್ಮಲ್ ಆಗಿ ಆ ಬೇಬಿಗೆ 3 kgs ಬರ್ತ್ ವೇಟ್ ಬರುವಂಥ ಸಾಧ್ಯತೆ ಇದ್ದರೆ ಈ ಪ್ರಿ ಎಕ್ಲಾಂಸಿಯಾ ಮದರಿಂದ ಆ ಬೇಬಿ ವೆಯ್ಟ್ 3 kgs ಬರ್ದಲೇ ಇರ್ಬೋದು. ಇಟ್ ಮೈಟ್ ಕಮ್ ಅಟ್ ಟು 1 kg, 2 kgs, 2.2 kgsನಲ್ಲೇ ಉಳ್ಕೋಬಹುದು. ಸೊ ಈ ತರಹ ಗ್ರೋತ್ ರಿಸ್ಟ್ರಿಕ್ಟೆಡ್ ಬೇಬೀಸ್ ಇರ್ತವೆ. ಸೊ ಆ ಬೇಬೀಸ್ನು ಕೂಡ ನಾವು ಖಂಡಿತವಾಗ್ಲೂ ಮಾನಿಟರ್ ಮಾಡಬೇಕಾಗುತ್ತೆ. ಕಾಂಪ್ಲಿಕೇಶನ್ಸ್ ಅಂದಾಗ ಇನ್ನೊಂದು ಡೌಟ್ ಬಂತು. ಎಕ್ಲಾಂಪ್ಸಿಯಾ ಇದೆ ಅಂತ ಗೊತ್ತಾದಾಗ ಗರ್ಭಪಾತದ ಚಾನ್ಸಸ್ ಇರುತ್ತಾ? ಹೌದು, ಮಿಸ್ ಕ್ಯಾರೇಜ್ ರಿಸ್ಕ್ ಇರುತ್ತೆ. ಹಾಗೇನೆ ಕಾಂಪ್ಲಿಕೇಶನ್ಸ್ ಅಂತ ನಾವು ಹೇಳಿದಾಗ ಈ ಪ್ರಿ ಎಕ್ಲಾಂಪ್ಸಿಯಾ ನಾವು ಡೆಫಿನಿಷನ್ ಪ್ರಕಾರ ಹೋದಾಗ 20 weeks ಆದಮೇಲೆ ಬರುವಂಥ ತೊಂದರೆ ಅಂತ ಹೇಳ್ತೀವಿ.
ಅದರಲ್ಲೂ ಕೂಡ ಆದರೆ ಹೈಪರ್ ಟೆನ್ಷನ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನ್ ನಾವು ತಗೊಂಡಾಗ ಕೆಲವ್ರಿಗೆ BP ಮುಂಚೆನೇ ಇರಬಹುದು, ಅಂಥವರು ಕೂಡ ಈ ಪ್ರಿಎಕ್ಲಾಂಪ್ಸಿಯಾ ಬರುವಂಥ ಸಾಧ್ಯತೆ ಇರುತ್ತೆ, ಅವ್ರಿಗೆ ಸೂಪರ್ ಇಂಪೋಸ್ ಆಗ್ಬೋದು. ಸೊ ಈ ಕಂಡೀಷನ್, ಈ ಗ್ರೂಪ್ನು ಕೂಡ ನಾವು ಗಮನ ತಗೋಬೇಕಾಗತ್ತೆ. ಬಟ್ ಈ ಪ್ರಿಎಕ್ಲಾಂಪ್ಸಿಯಾ ಇಂದ ಬೇಬೀಸಿಗೆ ಅಂದರೆ ಇವಾಗ ನಾನು ಹೇಳ್ದಂಗೆ ಪ್ಲಾಸೆಂಟಾದಲ್ಲಿ ರಕ್ತ ಸಂಚಾರದಲ್ಲಿ ತೊಂದರೆ ಆಗಿರಬಹುದು, ಅದನ್ನು ನಾವು ಅಬ್ನಾರ್ಮಲ್ ಪ್ಲಾಸೆಂಟೇಷನ್ ಅಂತ ಹೇಳ್ತೀವಿ. ಆ ಪ್ಲಾಸೆಂಟೇಷನ್ ಇಂದ ಬರುವಂಥ ತೊಂದರೆಗಳು ಏನು ಅಂತ ಹೇಳಿದ್ರೆ ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ ಆಗ್ಬೋದು. ಅಂದರೆ ಅದು ವಯಬಿಲಿಟಿಗಿಂತ ಮುಂಚೆ, ಅಂದರೆ ಆ ಮಗು ಹುಟ್ಟಿದ್ರೆ ಅದಕ್ಕೆ ತಾನೇ ಉಸಿರಾಡೋದಕ್ಕೋ ಅಥವಾ ವಿತ್ ಸಪೋರ್ಟ್ ಉಸಿರಾಡೋವಂಥ ಸಾಧ್ಯತೆಗಳು ಕಡಿಮೆ ಇದ್ದಾಗ ಅದನ್ನು ನಾವು ಅಬಾರ್ಷನ್ ಅಂತ ಹೇಳ್ತೀವಿ. ಸೊ ಅಬಾರ್ಷನ್ ಆಗ್ಬೋದು, ಅಥವಾ ಕೆಲವು ಸಲ ರಕ್ತ ಸಂಚಾರ ಕಡಿಮೆ ಆಗಿ ಒಳಗಡೆನೆ ಅದು ಮಗು ಸಾವನ್ನು ಅನುಭವಿಸ್ಬೋದು. ಸೊ ಇಂಟ್ರಾಯುಟ್ರೈನ್ ಫೀಟಲ್ ಡೆತ್ ಅಂತ ಹೇಳ್ತೀವಿ, ಆ ಥರನೂ ಆಗಬಹುದು, ಅಥವಾ ಗ್ರೋತ್ ರಿಸ್ಟ್ರಿಕ್ಷನ್ ಕೂಡ ಆಗಬಹುದು. ಸೊ ಮತ್ತೆ ಇಂಥ ಕಂಡೀಷನ್ಸ್ಗೆಲ್ಲಾನು, ಈ ಗ್ರೋತ್ ರಿಸ್ಟ್ರಿಕ್ಷನ್ ಇಂಥ ಕಂಡೀಷನ್ಗೆ ಸ್ಪೆಷಲ್ ಕೇರ್ ಕೊಡಲೇಬೇಕಾಗತ್ತೆ. NICU ಇರೋವಂಥ ಜಾಗದಲ್ಲಿ ನಾವು ಈ ಮಕ್ಕಳನ್ನ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಈ ಗ್ರೋತ್ ರೆಸ್ಟ್ರಿಕ್ಷನ್ ಮಕ್ಕಳದು ಆ ಮೆಟಬಾಲಿಸಮೇ ಡಿಫ್ರೆಂಟ್ ಇರುತ್ತೆ. ಸೊ ಅವ್ರಿಗೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬೋದು, ಆಮೇಲೆ ಅವ್ರಿಗೆ ಫೀಡ್ ಇಂಟಾಲರೆನ್ಸ್ ಇರಬಹುದು. ಸೊ ಈ ರೀತಿದೆಲ್ಲಾನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಪ್ರೀ ಟರ್ಮ್ ಆಗಿರೋ ಸಾಧ್ಯತೆನೂ ಇರುತ್ತೆ. ಅಂದರೆ ಲೆಸ್ ದೆನ್ 34 ವೀಕ್ಸಲ್ಲಿ ಡೆಲಿವರಿ ಆದರೆ ಅಂಥ ಮಕ್ಕಳಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಇರುತ್ತೆ ಡೆಲಿವರಿ ಆದಮೇಲೆ ಮಕ್ಕಳಿಗೆ, ಅಂಥದ್ದನ್ನು ಕೂಡ ನಾವು ಗಮನ ಕೊಡಬೇಕಾಗತ್ತೆ. ನೈಸ್. ಇವತ್ತು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗಿಯಾಗಿ ಹೆಣ್ಮಕ್ಳಿಗೆ ಒಂದಷ್ಟು ನಾಲೆಜನ್ನು ಕೊಟ್ಟಿದ್ದೀರಿ. ಅಂದರೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಅಂದರೆ ಹೇಗಿರಬೇಕು ಮತ್ತು ಸಮಸ್ಯೆ ಇದೆ ಅಂತಲೂ ತಿಳಿಸಿದ್ದೀರಿ, ಅದಕ್ಕೆ ಸರಿಯಾದ ಪರಿಹಾರ ಇದೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ರೈಟ್. ನೋಡಿದ್ರದ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಿಎಕ್ಲಾಂಪ್ಸಿಯಾ ಬಗ್ಗೆ ಮಾತಾಡ್ತಾ ಇದ್ವಿ. ವಿಷಯ ಇಷ್ಟೇ, ಸಮಸ್ಯೆ ಅನ್ನೋದಿದೆ ಅಂದರೆ ಖಂಡಿತವಾಗ್ಲೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ರೆಗ್ಯುಲರ್ ಚೆಕಪ್ಗೆ ಖಂಡಿತವಾಗ್ಲೂ ಒಂದು ಶುಭ ಸುದ್ದಿ ಅಂದರೆ ಪ್ರೆಗ್ನೆನ್ಸಿ ಅನ್ನುವಂಥ ಶುಭ ಸುದ್ದಿಯನ್ನು ಇಟ್ಕೊಂಡು ಹೋಗಿರ್ತೀರಿ. ಎಲ್ಲ ಆಯಾಮಗಳಲ್ಲಿ ಒಂದಷ್ಟು ಚೆಕಪ್ಗಳಾದಾಗ ಎಕ್ಲಾಂಪ್ಸಿಯಾ ಇದೆಯಾ ಇಲ್ವಾ, ಇದ್ದರೆ ಯಾವ ರೀತಿ ಕೇರ್ ಮಾಡಬೇಕು, ಇಲ್ಲದಿದ್ದರೆ ಒಂದೊಳ್ಳೆ ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಹೇಗೆ ಅನುಭವಿಸೋದು, ಇದರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಸೂಕ್ತ ರೀತಿಯ ಮಾಹಿತಿ ಲಭ್ಯವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ Zee Kannada ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.